ಹಲೋ ಎವ್ರಿವನ್, ವೆಲ್ಕಮ್ ಟು ಐ ಎ ಎಸ್ ಜ್ಞಾನಿ. ನನ್ನ ಹೆಸರು ವಿನಾಯಕ್ ಪೇಟ್ಲೆ. ಐ ಆಮ್ ದಿ ಫೌಂಡರ್ ಆ್ಯಂಡ್ ಫ್ಯಾಕಲ್ಟಿ ಅಟ್ ಐ ಎ ಎಸ್ ಜ್ಞಾನಿ. ಸೊ ಇವತ್ತಿನ ಕ್ಲಾಸ್ ಬಂದು ಮಾಡ್ರನ್ ಇಂಡಿಯನ್ ಹಿಸ್ಟ್ರಿ. ಸೊ ಲಾಸ್ಟ್ ಕ್ಲಾಸಲ್ಲಿ ಏನು ನೋಡಿದ್ವಿ, ವೈ ಹಿಸ್ಟ್ರಿ ಈಸ್ ಇಂಪಾರ್ಟೆಂಟ್. ನಾವು ಹಿಸ್ಟ್ರಿನ ಏನಕ್ಕೋಸ್ಕರ ತಿಳ್ಕೊಬೇಕು, ಜನರಲ್ ಪೀಪಲ್ ಆಗಿರ್ಬೋದು, ಯು ಪಿ ಎಸ್ ಸಿ ಆಸ್ಪಿರೆಂಟ್ಸ್ ಆಗಿರ್ಬೋದು, ಏನು ಇಂಪಾರ್ಟೆಂಟು, ಹಿಸ್ಟ್ರಿಯಿಂದ ಏನು ಕಲ್ತ್ಕೋಬೋದು, ಹಿಸ್ಟ್ರಿಲಿ ಯಾವ ಟೈಪ್ಸ್ ಇದೆ, ಯು ಪಿ ಎಸ್ ಸಿಗೆ ಯಾವ್ದು ಯೂಸ್ ಆಗುತ್ತೆ, ಪ್ರಿಯಾರಿಟಿ ಏನು, ಅದೆಲ್ಲ ಸ್ಟಡಿ ಮಾಡಿದ್ವಿ. ಸೊ ಇವತ್ತಿಂದ ನಾವು ಹಿಸ್ಟ್ರಿ ಹಡಲ್ ಅನ್ನೋ ಶೀರ್ಷಿಕೆ ಅಡಿ ಕಂಪ್ಲೀಟ್ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿನ ಓದ್ಕೋಗ್ತೀವಿ. ಸೊ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿಲಿ ಫಸ್ಟ್ ಚಾಪ್ಟರ್ ಬಂದೇನೆ ಅರೈವಲ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ. ಯುರೋಪಿಯನರು ಭಾರತಕ್ಕೆ ಯಾವ ಥರ ಬಂದರು ಅನ್ನೋದನ್ನೇ ಫಸ್ಟು ಸ್ಟೋರಿ. ಯಾವತ್ತು ಹಿಸ್ಟ್ರಿನ ನಾನು ಲಾಸ್ಟ್ ಕ್ಲಾಸಲ್ಲಿ ರಿಪೀಟ್ ಮಾಡ್ದಂಗೆ ಸ್ಟೋರಿ ಥರ ನಾವು ಓದ್ಕೋ ಹೋದರೆ ಇಟ್ ವಿಲ್ ಬಿ ಆಲ್ವೇಸ್ ಎಂಟರ್ಟೈನಿಂಗ್. ಸೊ ಅದಕ್ಕೆ ನಾನು ಇಲ್ಲಿ ಚಾಪ್ಟರ್ ಅಂತ ಮೆನ್ಷನ್ ಮಾಡಿಲ್ಲ, ಐ ಹ್ಯಾವ್ ಮೆನ್ಷನ್ಡ್ ಆ್ಯಸ್ ಎಪಿಸೋಡ್. ಸೊ ಇದನ್ನು ಕಂಪ್ಲೀಟ್ ನಿಮಗೆ ಸ್ಟೋರಿ ಥರ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಂತರ ನಾವು ಯು ಪಿ ಎಸ್ ಸಿ ಆಸ್ಪೆಕ್ಟಿವ್ ಅಥವಾ ಬೇರೆ ಗೋರ್ಮೆಂಟ್ ಎಕ್ಸಾಮ್ ಆಸ್ಪೆಕ್ಟಿವಲ್ಲಿ ಏನೇನು ಇಂಪಾರ್ಟೆಂಟು ಅಂತ ಸ್ಟಡಿ ಮಾಡ್ಕೋಗೋಣ. ಸೊ ಟು ಬಿಗಿನ್ ವಿತ್, ಶುರು ಮಾಡೋದಾದರೆ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿನ ನಾವು ಯಾವಾಗಿಂದ ನೋಡ್ಕೋಗ್ತೀವಿ, ಯುರೋಪಿಯನರು ಯಾವಾಗ ಬಂದರು ಅದರಿಂದ ನಾವು ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಭಾರತೀಯರಿಗೆ ಯುರೋಪಿಯನರು ಬಂದಿದ್ದು ರೀಸನ್ ಏನಕ್ಕೆ ಬಂದರು ಅಲ್ವಾ, ಅಲ್ಲೇ ಇರ್ಬೋದಿತ್ತಲ್ಲ, ಯಾಕೆ ಬಂದರು ಅಂತ ಫಸ್ಟು ಸ್ಟಡಿ ಮಾಡೋಣ. ಸೊ ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಇದು ಇಂಡಿಯಾ, ಇದು ಟರ್ಕಿ, ಇದು ಯುರೋಪಿಯನರು. ಸೊ 1400ಸಲ್ಲಿ ಏನಾಗ್ತಾಯಿತ್ತು, ಮುಂಚೆ 1400s ಮುಂಚೆ ಎಲ್ಲ ಏನಾಗ್ತಿತ್ತು ಅಂದರೆ, ನಮ್ಮ ಇಂಡಿಯಾ ಇದೆಯಲ್ಲ, ಇಟ್ ಈಸ್ ವೆರಿ ಫೇಮಸ್ ಫಾರ್ ಸ್ಪೈಸಸ್. ಮಸಾಲೆ ಪದಾರ್ಥಗಳಿಗೆ ತುಂಬ ಫೇಮಸ್ ಆಗಿರೋದು ನಮ್ಮ ಇಂಡಿಯಾ. ಸೊ ಬೇರೆ ಬೇರೆ ದೇಶಗಳಿಗೆ ಇಲ್ಲಿಂದನೇ ಎಕ್ಸ್ಪೋರ್ಟ್ ಆಗ್ತಿತ್ತು. ಯುರೋಪಿಯನ್ ಏನೇನಿದೆ ಅವ್ರಿಗೆಲ್ಲರೂ ಮಸಾಲೆ ಪದಾರ್ಥ ಹೋಗ್ತಿದ್ದಿದ್ದು ನಮ್ಮಿಂದನೇ. ಸೊ ಯಾವ ಥರ ಹೋಗ್ತಾ ಇತ್ತು ಈ ಟ್ರೇಡಿಂಗ್ ಅಂದರೆ, ಸೊ ಈ ರೂಟಲ್ಲಿ ಹೋಗ್ತಾ ಇತ್ತು. ಇಲ್ಲಿ ನಿಮಗೆ ಸಿ ರೂಟ್ ಕಾಣ್ತಾ ಇದೆ ಅಲ್ಲ, ಸೊ ಈ ರೂಟಲ್ಲಿ ಅದು ಟರ್ಕಿಯಿಂದ ದಾಟಿ ಇಲ್ಲೊಂದು ಸ್ಮಾಲ್ ಕೆನಲ್ ಬರುತ್ತೆ, ಅಲ್ಲಿಂದ ಹೋಗಿ ಯುರೋಪಿಯನರಿಗೆ ನಮ್ಮ ಮಸಾಲ ಪದಾರ್ಥಗಳು ಹೋಗ್ತಾ ಇತ್ತು. ಸೊ ಓಲ್ ಇಂಡಿಯಾ ಮಸಾಲ ಪದಾರ್ಥಗಳು ಫೇಮಸ್ ಆಗಿರೋದ್ರಿಂದ ಯುರೋಪಿಯನರು ಇವ್ರು ಏನೇನಿದ್ದಾರೆ ಅವರೆಲ್ಲ ನಮ್ಮ ಮೇಲೆ ಡಿಪೆಂಡ್ ಆಗಿದ್ದರು ಮಸಾಲೆ ಪದಾರ್ಥಗಳಿಗೆ. ಸೊ ಇಂಥ ಸಂದರ್ಭದಲ್ಲಿ ಏನಾಗುತ್ತೆ, 1453ನಲ್ಲಿ, ಯಾವಾಗ ಹೇಳಿ, 1453ನಲ್ಲಿ ಟರ್ಕಿ ಮುಖಾಂತರ ಹೋಗ್ತಾ ಇರುತ್ತೆ ನಮ್ಮ ಸ್ಪೈಸಸ್ ಎಲ್ಲ ಯುರೋಪಿಯನರಿಗೆ. ಸೊ ಈ ಟರ್ಕಿನ ಅರಬ್ಸ್ ಆಕ್ಯುಪೈ ಮಾಡ್ಕೋತಾರೆ. ಒಟೋಮಾನ್ ರೂಲರ್ಸ್ ಅನ್ನೋರು, ಯಾರು, ಒಟೋಮಾನ್ ರೂಲರ್ಸ್ ಅನ್ನೋರು ಇದನ್ನು ಕಂಪ್ಲೀಟಾಗಿ ಆಕ್ಯುಪೈ ಮಾಡ್ಕೊಂಡ್ಬಿಡ್ತಾರೆ. ಸೊ ಅರಬ್ಸ್ ಅಂದೆ ನಾನು, ಅರಬ್ಸ್ ಯಾರು, ಇಸ್ಲಾಂ. ಇಲ್ಲಿ ಯುರೋಪಿಯನರು ಯಾರು, ಕ್ರಿಶ್ಚಿಯಾನಿಟಿ. ಸೊ ಆಬ್ವಿಯಸ್ಲಿ ಆಗಲ್ಲ. ಸೊ ಏನು ಮಾಡ್ತಾರೆ, ಟರ್ಕಿನ ಆಕ್ಯುಪೈ ಮಾಡ್ಕೊಂಡ ರೂಲರ್ಸು, ಇಲ್ಲಿಂದ ಪದಾರ್ಥಗಳೆಲ್ಲ ತಗೋಗ್ತಿದ್ದೀರಲ್ವಾ, ನಾವು ನಿಮಗೆ ತಗೋಗೋಕ್ಕೆ ಬಿಡಲ್ಲ. ಸೊ ಇದು ನಾವು ಆಕ್ಯುಪೈ ಮಾಡ್ಕೊಂಡಿದ್ದೀವಿ, ನಾವು ಇದನ್ನು ಬ್ಲಾಕ್ ಮಾಡ್ತೀವಿ, ನೀವು ಬೇರೆ ಯಾವುದಾದ್ರೂ ರೂಟ್ ಹುಡ್ಕೊಳ್ಳಿ, ನಾವು ಇಲ್ಲಿಂದ ಬಿಡಲ್ಲ. ನೀವು ಹೋಗಲೇಬೇಕು ಅನ್ನೋದಾದರೆ ಅತಿ ಹೆಚ್ಚು ಟ್ಯಾಕ್ಸ್, ತುಂಬ ಹೈ ಟ್ಯಾಕ್ಸ್ ಇಡ್ತಾರೆ, ಇದನ್ನು ಪೇ ಮಾಡಿಬಿಟ್ಟು ತಗೋಗಿ, ಇಲ್ಲ ನಾವು ಬಿಡಲ್ಲ ಅಂತ. ಸೊ ಇವಾಗ ಏನಾಯಿತು, ಯುರೋಪಿಯನರಿಗೆ ಕಂಪ್ಲೀಟ್ ಕನೆಕ್ಷನ್ ಕಟ್ಟಾಯಿತು, ನಮ್ಮ ಇಂಡಿಯಾಯಿಂದ ಮಸಾಲೆ ಪದಾರ್ಥಗಳ ಕನೆಕ್ಷನ್ ಕಟ್ಟಾಯಿತು. ಸೊ ಆಲ್ಟರ್ನೇಟ್ ರೂಟ್ ಹುಡುಕ್ಬೇಕಲ್ಲ, ಇವಾಗಿರೋ ಆಪ್ಷನ್ ಅದೊಂದೇ, ಇವ್ರು ಬಿಡಲ್ಲ ಅಂದರೆ ಆಲ್ಟರ್ನೇಟ್ ರೂಟ್ ಹುಡುಕ್ಬೇಕು. ಸೊ ಆ ಆಲ್ಟರ್ನೇಟ್ ರೂಟ್ ಹುಡುಕ್ಬೇಕು ಅಂತ ಇವರೆಲ್ಲ ಇದ್ದಾರಲ್ಲ, ಎಲ್ಲ ಯುರೋಪಿಯನ್ಸು ಪ್ರಯತ್ನ ಪಡೋದನ್ನ ಶುರು ಮಾಡ್ತಾರೆ. ಸೊ ಅದರಲ್ಲಿ ಫ್ರೆಂಟ್ ಬಂದವರು ಅಂದರೆ ಪೋರ್ಚುಗೀಸ್. ಇವಾಗ ಅರ್ಥ ಆಯ್ತಾ ಏನಕ್ಕೋಸ್ಕರ ಪೋರ್ಚುಗೀಸ್ ಸಿ ರೂಟ್ ಕಂಡುಹಿಡಿಯೋಕ್ಕೆ ಬಂದರು ಅಂತ. ಇಲ್ಲಿ ಇಂಡಿಯಾಯಿಂದ ಪದಾರ್ಥ ಯುರೋಪ್ಗೆ ಹೋಗ್ತಾ ಇರುತ್ತೆ, ಟರ್ಕಿ ಮುಖಾಂತರ, ಟರ್ಕಿಲಿ ಒಟೋಮಾನ್ ರೂಲರ್ಸ್ ಬ್ಲಾಕ್ ಮಾಡ್ತಾರೆ, ಯುರೋಪಿಯನರಿಗೆ ಮಸಾಲೆ ಪದಾರ್ಥಗಳು ಸಿಗಲ್ಲ, ಅದಕ್ಕೆ ಆಲ್ಟರ್ನೇಟ್ ರೂಟ್ ಹುಡುಕಬೇಕು ಅಂತ ಸ್ಟಾರ್ಟ್ ಮಾಡ್ತಾರೆ. ಸೊ ಇವಾಗ ನೋಡೋದಾದರೆ, ಸೊ ಇಲ್ಲಿ ನೀವು ನೋಡ್ತೀರಾ ಎಲ್ಲಿದೆ ಪೋರ್ಚುಗೀಸು, ಇಲ್ಲಿದೆ ನೋಡಿ ಪೋರ್ಚುಗೀಸು. ಎಲ್ಲರೂ ಸ್ಟಾರ್ಟ್ ಮಾಡ್ತಾರೆ, ಎಲ್ಲರೂ ಒಂದು ಸ್ಟಾರ್ಟ್ ಮಾಡ್ತಾರೆ ಹೊಸ ಸಿ ರೂಟ್ ಹುಡ್ಕೋಕ್ಕೆ. ಅದರಲ್ಲಿ ಮುನ್ನೆಲೆಯಲ್ಲಿ ಬಂದವರು ಅಂದರೆ ಪೋರ್ಚುಗೀಸವರು. ಏನು ಮಾಡ್ತಾರೆ, ಇವಾಗ ಏನಾದ್ರು ಒಂದು ಸಿ ರೂಟ್ ಹುಡುಕಬೇಕು ಅಂದರೆ ಪ್ರಾಪರ್ ಸ್ಟ್ರಕ್ಚರ್ ಇರುತ್ತಲ್ಲ, ಒಂದು ಟೀಮ್ ರೆಡಿ ಮಾಡಬೇಕು, ಯಾರು ಹೋಗ್ತಾರೆ ಅಂತ ಡಿಸೈಡ್ ಮಾಡಬೇಕು, ಶಿಪ್ಸು ಎಲ್ಲ ಬೇಕಾಗುತ್ತೆ. ಸೊ ಏನಾಗುತ್ತೆ ಇಲ್ಲಿ ಪೋರ್ಚುಗಲಲ್ಲಿ, ನಿಮಗೆ ಅಲ್ಲೊಬ್ಬ ರಾಜ ಇರ್ತಾನೆ, ಏನು ಅವನ ಹೆಸರು, ಮ್ಯಾನ್ಯೂಲ್ 1 ಅಥವಾ ಇಮ್ಯಾನ್ಯೂಲ್ ಅಥವಾ ಒಬ್ಬ ರಾಜ ಇರ್ತಾನೆ, ಆಯಿತಾ. ಆ ರಾಜಂಗೊಬ್ಬ ಮಗ ಇರ್ತಾನೆ, ಅವನ ಹೆಸರು ಹೆನ್ರಿ 3 ಅಂತ ಅವನ ಮಗ. ಸೊ ಇವರಿಬ್ಬರು ಸೇರಿ ಏನು ಮಾಡ್ತಾರೆ, ಪೋರ್ಚುಗಲಲ್ಲಿ ಲಿಸ್ಬಾನ್ ಅಂತ ಜಾಗ ಇರುತ್ತೆ, ಲಿಸ್ಬಾನ್ ಅಂತ ಜಾಗ ಇರುತ್ತೆ. ಆ ಲಿಸ್ಬಾನಲ್ಲಿ ನೌವಿಕ ಶಾಲೆ, ಸೈಲಿಂಗ್ ಸ್ಕೂಲ್ನ ಶುರು ಮಾಡ್ತಾರೆ.
ಸೊ ಅಲ್ಲಿ ಏನೇನು ಟ್ರೈನಿಂಗ್ ಕೊಡ್ತಾ ಇರ್ತಾರೆ, ಯಾವ ಥರ ಶಿಪ್ಸ್ ಬಗ್ಗೆ ಟ್ರೈನಿಂಗ್ ಇರ್ಬೋದು, ಯಾವ ಥರ ನ್ಯಾವಿಗೇಟ್ ಮಾಡಬೇಕು, ಹಡಗುಗಳನ್ನ ಯಾವ ಥರ ಮೇಂಟೈನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಸೈಲಿಂಗ್ ಸ್ಕೂಲ್. ಇಲ್ಲಿಂದ ನೀನು ಪೋರ್ಚುಗೀಸಿಂದ ಸಮುದ್ರದಲ್ಲಿ ಇಂಡಿಯಾಗೆ ಹೋಗೋಕ್ಕೆ ಏನೇನು ಟ್ರೈನಿಂಗ್ ಬೇಕು ಅದೆಲ್ಲ ಕೊಡೋಕ್ಕೇನೆ ಲಿಸ್ಬಾನಲ್ಲಿ ಸೈಲಿಂಗ್ ಸ್ಕೂಲ್ನ ಸ್ಟಾರ್ಟ್ ಮಾಡ್ತಾರೆ. ಸಿಂಪಲ್ ಅಲ್ಲ? ಸೊ ಎಲ್ಲರೂ ಡಿಸೈಡ್ ಮಾಡ್ತಾರೆ ಹುಡುಕಬೇಕು ಅಂತ. ಸೊ ಅದರಲ್ಲಿ ಮುನ್ನೆಲೆ ಬಂದವರು ಪೋರ್ಚುಗೀಸ್, ಅದರಲ್ಲಿ ಮ್ಯಾನ್ಯುಯಲ್ ಅನ್ನೋ ರಾಜ, ಅವ್ರ ಮಗ ಹೆನ್ರಿ III, ಇವರಿಬ್ಬರು ಸೇರಿ ಲಿಸ್ಬಾನಲ್ಲಿ ಒಂದು ಸ್ಕೂಲ್ ಸ್ಟಾರ್ಟ್ ಮಾಡಿ ಟ್ರೈನಿಂಗ್ ಕೊಡೋದನ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ಈ ಸ್ಕೂಲಲ್ಲಿರೋ 3 ಸ್ಟೂಡೆಂಟ್ಸು ನಮ್ಗೆ ಇಂಪಾರ್ಟೆಂಟ್ ಆಗ್ತಾರೆ ಅಲ್ವಾ? 3 ಸ್ಟೂಡೆಂಟ್ಸ್ ಯಾರ್ಯಾರು ಈ ಸ್ಕೂಲಲ್ಲಿರೋದು ನಮ್ಗೆ ಇಂಪಾರ್ಟೆಂಟ್ ಆಗ್ತಾರೆ ಸೈಲಿಂಗ್ ಸ್ಕೂಲಲ್ಲಿ? ಒಬ್ಬ ಬಾರ್ತಲಾಮಿಯಾ ಡಯಾಸ್ ಅನ್ನೋನೊಬ್ಬ, ಇನ್ನೊಬ್ಬ ನಿಮ್ಮೆಲ್ಲರ ವಾಸ್ಕೋ ಡ ಗಾಮ. 3ನೇ ವ್ಯಕ್ತಿ ಯಾರು ಅಂದರೆ ಪೆಡ್ರೋ ಅಲ್ವಾರಸ್ ಕ್ಯಾಬ್ರಲ್ ಅಂತ ಇವನ ಹೆಸರು. ಏನು? ಪೆಡ್ರೋ ಅಲ್ವಾರಸ್ ಕ್ಯಾಬ್ರಲ್. ಇವ್ರು 3 ಜನನೂ ಲಿಸ್ಬಾನ್ ಸ್ಕೂಲಲ್ಲಿ ಟ್ರೈನಿಂಗ್ ತೊಗೊಂಡವರು. ಸೊ ಇದರಲ್ಲಿ ಇವಾಗ ಇಂಡಿಯಾಗೆ ಸಿ ರೂಟ್ ಕಂಡುಹಿಡಿದವ್ರು ಯಾರು ಅಂದ ತಕ್ಷಣ ವಾಸ್ಕೋ ಡ ಗಾಮ ಅಂತೀವಿ. ಪ್ರಯತ್ನ ಪಟ್ಟವ್ರು ಯಾರು? ವಾಸ್ಕೋ ಡ ಗಾಮನೇನೋ ಫಸ್ಟು ಪ್ರಯತ್ನ ಪಟ್ಟಿದ್ದು ಅಲ್ಲ. ಇಂಡಿಯಾಗೆ ಸಿ ರೂಟ್ ಕಂಡುಹಿಡಿಯೋಕ್ಕೆ ಫಸ್ಟು ಪ್ರಯತ್ನ ಪಟ್ಟಿದ್ದು ಯಾರು ಅಂದರೆ ಬಾರ್ತೊಲೊಮಾಯ್ ಡಿಯಾಸ್. ವಾಸ್ಕೋ ಡ ಗಾಮಗಿಂತ ಮುಂಚೆ ಇವನು ಪ್ರಯತ್ನ ಪಡ್ತಾನೆ ಸಿ ರೂಟ್ನ ಕಂಡುಹಿಡಿಯೋಕ್ಕೆ. ಸೊ ಏನಾಗುತ್ತೆ ಗೊತ್ತಾ, ಬಾರ್ತೊಲೊಮಾಯ್ ಡಿಯಾಸ್ ಓಡ್ತಾನೆ ಇಲ್ಲಿಂದ. ಸೊ ಇಲ್ಲಿಂದ 1480 ಅವನು ಹೊರಟು ಇಲ್ಲಿಂದ ಬಿಡ್ತಾನೆ, ಎಲ್ಲ ರೆಡಿ ಆಗ್ತಾನೆ ಸಿ ರೂಟ್ ಕಂಡುಹಿಡಿಯೋಕ್ಕೆ ಅಂತ. ಇಲ್ಲಿಂದ ಬರ್ತಾನೆ ಅವನು, ಇಲ್ಲಿಂದ ಬಂದು ಇಲ್ಲಿ ಸ್ಟಕ್ ಆಗ್ತಾನೆ. ಸೌತ್ ಆಫ್ರಿಕಾ ಕಾಣ್ತಾ ಇದೆ ಅಲ್ವಾ? ಈ ಕೇಪಲ್ಲಿ ಬಂದು ಸ್ಟಕ್ ಆಗ್ತಾನೆ. ಇಲ್ಲಿಂದ ಅವನ ಶಿಪ್ಪು ಮುಂದೆ ಹೋಗೋಕ್ಕಾಗಲ್ಲ, ಯಾಕಂದರೆ ತುಂಬ ಸ್ಟಾಮ್ಸು, ಹೆವಿ ಸ್ಟಾಮ್ಸ್ ಬರೋ ಸ್ಟಾರ್ಟ್ ಆಗುತ್ತೆ. ಸೊ ಅವನಿಗೆ ಇಲ್ಲಿಂದ ಮುಂದೆ ಹೋಗೋಕ್ಕೆ ಆಗಲ್ಲ. ಸೊ ಏನು ಮಾಡ್ತಾನೆ ಅವನು? ಮುಂದೆ ಹೋಗೋಕ್ಕಾಗಲ್ಲ, ವಾಪಸ್ಸು ಪೋರ್ಚುಗೀಸ್ಗೆ ವಾಪಸ್ ಹೋಗ್ತಾನೆ ಅಲ್ವಾ? ಸೊ ಇದು ವಾಪಸ್ ಹೋದ್ಮೇಲೆ ಮತ್ತೆ ಅವನು ಇಂಡಿಯಾಗೆ ಸಿ ರೂಟ್ ಹುಡ್ಕೊಂಡು ಬರಲ್ಲ. ಸೊ ಅದಾಗಿ 10 ವರ್ಷಕ್ಕೆ 1490ಸಲ್ಲಿ ವಾಸ್ಕೋ ಡ ಗಾಮ ಸ್ಟಾರ್ಟ್ ಮಾಡ್ತಾನೆ ಇಂಡಿಯಾಗೆ ಸಿ ರೂಟ್ ಕಂಡುಹಿಡಿಯೋಕ್ಕೆ. ಬಾರ್ತೊಲೊಮಾಯ್ ಡಿಯಾಸ್ ಫಸ್ಟ್ ಹೊರಟಿರ್ತಾನೆ, ಪ್ರಯತ್ನ ಪಟ್ಟ, ಅವಂಗಾಗಿಲ್ಲ ಇಲ್ಲಿ. ಸೊ ಇನ್ನೊಂದು ಪಾಯಿಂಟ್ ಏನಂದರೆ, ಇಲ್ಲಿ ಹೆವಿ ಸ್ಟಾರ್ಮ್ ಬಂತು ಅಲ್ವಾ, ಅದಕ್ಕೆ ಬಾರ್ತೊಲೊಮಾಯ್ ಡಿಯಾಸ್ ಇದಕ್ಕೆ ಕೇಪ್ ಆಫ್ ಸ್ಟಾರ್ಮ್ಸ್ ಅಂತ ಹೆಸರು ಕೊಡ್ತಾನೆ. ನಂತರ ಅದಾಗಿ ಎಷ್ಟೋ ವರ್ಷಗಳ ಮೇಲೆ ಈ ಹೆನ್ರಿ III ಇರ್ತಾನಲ್ಲ, ಅವನು ಇದಕ್ಕೆ ಕೇಪ್ ಆಫ್ ಗುಡ್ ಹೋಪ್, ಈ ಹೆಸರನ್ನ ತುಂಬ ಜನ ಕೇಳಿರ್ತೀರ. ಕೇಪ್ ಆಫ್ ಗುಡ್ ಹೋಪ್ ಅಂತ ಇದಕ್ಕೆ ಹೆಸರು ಕೊಡ್ತಾನೆ. ಯಾಕೆ ಅಂದರೆ ಅದು ಸ್ಟಾರ್ಮಿಂದ ಅದನ್ನು ಸ್ಟಾಪ್ ಮಾಡಿರ್ಬೋದು, ಬಟ್ ದಟ್ ಈಸ್ ದಿ ಹೋಪ್, ಅದು ಹೋಪಾಗಿ ನಮಗೆ ಮುಂದೆ ಯೂಸ್ ಆಯಿತು. ದಟ್ ಈಸ್ ದಿ ಕೇಪ್ ಆಫ್ ಗುಡ್ ಹೋಪ್ ಅಂತ ಹೆನ್ರಿ III ನೇಮ್ ಮಾಡ್ತಾನೆ. ಓಕೆನಾ? ಸೊ ಇವಾಗ ಬಂದು ನಾವು ವಾಸ್ಕೋ ಡ ಗಾಮ ಹೇಗೆ ಬಂದ ಅನ್ನೋದನ್ನ ನೋಡ್ಕೋಗೋಣ. ಓಕೆ, ಸೊ ನನ್ನ 3 ಜನದ ಹೆಸರು ಏನಂತಂದೆ? ಬಾರ್ತೊಲೊಮಾಯ್ ಡಿಯಾಸ್, ವಾಸ್ಕೋ ಡ ಗಾಮ, ಪೆಡ್ರೋ ಅಲ್ವಾರಸ್ ಕ್ಯಾಬ್ರಲ್ ಅಲ್ವಾ? ಇವಂದು ನೋಡಿದ್ವಿ ಏನಾಯಿತು ಅಂತ. ಬಂದ, ಇಲ್ಲಿಂದ ಇಲ್ಲಿವರೆಗೂ ಬಂದ, ಮುಂದೆ ಹೋಗೋಕ್ಕಾಗಿಲ್ಲ, ಕೇಪ್ ಆಫ್ ಸ್ಟಾರ್ಮ್ಸ್ ಅಂತ ನೇಮ್ ಮಾಡ್ದ. ನಂತರ ಹೆನ್ರಿ III ಅದನ್ನು ಕೇಪ್ ಆಫ್ ಗುಡ್ ಹೋಪ್ ಅಂತ ರೀನೇಮ್ ಮಾಡ್ತಾನೆ. ಸೊ ನಂತರ ವಾಸ್ಕೋ ಡ ಗಾಮ ಬರ್ತಾನೆ ಇಂಡಿಯಾಗೆ. ಇಲ್ಲಿಂದ ಹೊಡ್ತಾನೆ ವಾಸ್ಕೋ ಡ ಗಾಮ ಪೋರ್ಚುಗಲಿಂದ. ಓಕೆನಾ? ಇಲ್ಲಿಂದ ವಾಸ್ಕೋ ಡ ಗಾಮ ಹೊರಟವನು ಇಲ್ಲಿವರೆಗೂ ಬರ್ತಾನೆ. ಈ ಪಾಯಿಂಟ್ನ ಅವನ ಕೊಲೀಗ್ ಬಾರ್ತೊಲೊಮಾಯ್ ಡಿಯಾಸ್ ಕ್ರಾಸ್ ಮಾಡೋಕ್ಕಾಗಿರಲ್ಲ, ಇವನು ಇದನ್ನು ಕ್ರಾಸ್ ಮಾಡ್ತಾನೆ. ಇಲ್ಲಿಂದ ಕ್ರಾಸ್ ಮಾಡಿ ಅವನು 2 ಡೇಸು ಇಲ್ಲಿ ಮೊಸಾಂಬಿಕ್ ಅಂತಿದೆಯಲ್ಲ, ಇಲ್ಲಿ ಒಂದು ಸ್ವಲ್ಪ ದಿನ ಉಳ್ಕೊತಾನೆ. ಇಲ್ಲಿ ಮೊಂಬಾಝಾ ಅಂತ ಬರುತ್ತೆ, ಇಲ್ಲೆಲ್ಲೋ ಕೀನ್ಯಾ ಹತ್ರ ಮೊಂಬಾಝಾ ಅಂತ ಒಂದು ಬರುತ್ತೆ, ಇಲ್ಲಿ ಸ್ವಲ್ಪ ದಿನ ಉಳ್ಕೊತಾನೆ. ಸೊ ಇವಾಗ ಒಂದು ಕ್ವಶನ್ ಬರುತ್ತೆ ಇಲ್ಲಿ ನಿಮ್ಗೆ, ಏನಾದರೂ ಎಕ್ಸಾಮಲ್ಲಿ ವಾಸ್ಕೋ ಡ ಗಾಮ ಇಂಡಿಯಾಗೆ ಬರುವಾಗ ಯಾವ 2 ಐಲ್ಯಾಂಡಲ್ಲಿ ಉಳ್ಕೊಂಡ ಅಂತ ಕೇಳಿದ್ರೆ, ಒಂದು ಮೊಸಾಂಬಿಕ್, ಇನ್ನೊಂದು ಮೊಂಬಾಸು. ದೀಸ್ ಆರ್ ದಿ 2 ಐಲ್ಯಾಂಡ್ಸ್ ವೇರ್ ವಾಸ್ಕೋ ಡ ಗಾಮ halted when he was in the journey from Portuguese to India ಅಂತ. ಸೊ ಇಲ್ಲಿ ಉಳ್ಕೊತಾನೆ, ಇಲ್ಲಿ ಸ್ವಲ್ಪ ದಿನ ಉಳ್ಕೊತಾನೆ, ಇಲ್ಲಿ ಮೊಂಬಾಸೋನ ಸ್ವಲ್ಪ ದಿನ ಉಳ್ಕೊತಾನೆ, ಆಮೇಲೆ ಸ್ಟಾರ್ಟ್ ಮಾಡ್ತಾನೆ ಜರ್ನಿ. ಸೊ ವಾಸ್ಕೋ ಡ ಗಾಮ ಬರ್ತಿದ್ದು 4 ಹಡಗಲ್ಲಿ ಬರ್ತಾ ಇರ್ತಾನೆ ಅವನು. ಓಕೆನಾ? ಇವನಿದ್ದಿದ್ದು ಹಡಗೆ ಹೆಸರು ಏನಂದರೆ ಸ್ಯಾವೋ ಗ್ಯಾಬ್ರಿಯಲ್. ಏನು? ಇವನಿದ್ದಿದ್ದ ಹಡಗೆ ಹೆಸರು ಸ್ಯಾವೋ ಗ್ಯಾಬ್ರಿಯಲ್ ಅಂತ. ಸೊ ಇಲ್ಲಿವರೆಗೂ ಬಂದವರು, ಇಲ್ಲಿಂದ ಜರ್ನಿ ಮಾಡ್ಕೊಂಡು ಇಲ್ಲಿವರೆಗೂ ಬಂದವ್ರಿಗೆ ರೂಟ್ ಗೊತ್ತಾಗಲ್ಲ ಇಂಡಿಯಾಗೆ ಹೋಗೋಕ್ಕೆ. ಸೊ ಇಲ್ಲಿ ಅಬ್ದುಲ್ ಮಜೀದ್ ಅಂತ, ನಮ್ಮ ಗುಜರಾತ ಭಾಗದವರು ಅಬ್ದುಲ್ ಮಜೀದ್ ಅನ್ನೋರು ಇವಂಗೆ ಹೆಲ್ಪ್ ಮಾಡ್ತಾರೆ. ಅಲ್ಲೇ ಅವ್ರ ದೊಡ್ಡ ಬೋಟ್ ಇರುತ್ತೆ ಅವ್ರದ್ದು.
ಸೊ ಇಲ್ಲಿ ಇವಂಗೆ ಎಲ್ಲಿ ಕಳೆದೋಗಿದ್ಯಾ ಅಂತ ಅವನ್ನ ಕೇಳಿ ಅವರ 2 ದೊಡ್ಡ ಬೋಟ್ ಮಧ್ಯ ವಾಸ್ಕೋಡಗಾಮನ ಚಿಕ್ಕ ಬೋಟ್. ಸೊ ನೀವು ಇಲ್ಲಿ ಇಮ್ಯಾಜಿನ್ ಮಾಡ್ಕೋಬೋದು, ಇಂಡಿಯಾ ನ್ಯಾವಿಲಿ ಅವಾಗಲೇನೇ ಎಷ್ಟು ಮುಂದೊಡ್ದಿತ್ತು. ಇವಾಗ ಶಿಪ್ ಕನ್ಸ್ಟ್ರಕ್ಷನ್ ಇರ್ಬೋದು, ಶಿಪ್ ಸೈಜ್ ಇರ್ಬೋದು, ಅದರಲ್ಲೆಲ್ಲ ವಾಸ್ಕೋಡಗಾಮ ಯುರೋಪಿಯನರಿಗಿಂತ ನಾವು ಮುಂದಿದ್ವಿ. ಸೊ ಇಲ್ಲಿ ಅವನ್ನ ಕರ್ಕೊ ಹೋಗಿ ಇಂಡಿಯಾಗೆ ಅವರು ರೂಟ್ನ ತೋರಿಸ್ತಾರೆ. ಸೊ ಏನೇನು ನೋಡಿದ್ವಿ ಇಲ್ಲಿವರೆಗೂ? ವಾಸ್ಕೋಡಗಾಮ ಇಲ್ಲಿಂದ ಹೊರಟ, ಇಲ್ಲಿವರೆಗೂ ಬಂದ ಕೇಪ್ ಆಫ್ ಗುಡ್ ಹೋಪ್ಗೆ, ಇಲ್ಲಿ 2 ಐಲ್ಯಾಂಡಲ್ಲಿ ಉಳ್ಕೊತಾನೆ, ಮೊಸಾಂಬಿಕ್ ಅಥವಾ ಮೊಂಬಾಸ್ ಅಂತ. ಇದಕ್ಕಿಂತ ಮುಂದೆ ಬಂದು ಇವನಿಗೆ ಅಬ್ದುಲ್ ಮಜೀದ್ ಅಂತ ಗುಜರಾತ್ ಅವ್ರು ಹೆಲ್ಪ್ ಮಾಡ್ತಾರೆ. ಇಲ್ಲಿಂದ ಅವನು ಬಂದಿದ್ದೇನೇನೆ ಕೇರಳದ ಕಾಜಿಕೋಡೆಗೆ ಬಂದು ಇಳ್ಕೊಳ್ತಾನೆ. ಸೊ ಇಲ್ಲಿ ಇವಂಗೆ ವೆಲ್ಕಮ್ ಮಾಡಿದವ್ರು ಯಾರು? ಇಲ್ಲಿನ ಲೋಕಲ್ ಕಿಂಗ್ ಜಮೋರಿನ್ ಅಂತ ಕರೀತಾರೆ ರಾಜನಲ್ಲಿ. ಸೊ ಇಲ್ಲಿ ಜಮೋರಿನ್ ರಾಜ ಮಣವಿಕ್ರಮ ನಾಯಕ ಅಂತ ರಾಜನ ಹೆಸರು. ಅವನು ವಾಸ್ಕೋಡಗಾಮನ ವೆಲ್ಕಮ್ ಮಾಡಿಕೊಡ್ತಾನೆ. ಸೊ ಇದು ಸ್ಟೋರಿ. ಯಾವ ಥರ ವಾಸ್ಕೋಡಗಾಮ ಭಾರತಕ್ಕೆ ಬಂದ, ಏಂತಕ್ಕೆ ಬಂದ ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಅಲ್ಲಿಂದ ಹೊಡ್ತಾನೆ, ಇಲ್ಲಿಗೆ ಬರ್ತಾನೆ, ಇಲ್ಲಿಂದ ಇಲ್ಲಿಗೆ ರೀಚ್ ಆಗ್ತಾನೆ. ಸೊ ಇಲ್ಲಿ ನಮ್ಮ ರಾಜ ಮಣವಿಕ್ರಮ ನಾಯಕ ವೆಲ್ಕಮ್ ಮಾಡ್ಕೋತಾರೆ ಅಲ್ವಾ. ಸೊ ವಿಲ್ ಮೂವ್ ಫಾರ್ವರ್ಡ್. ಸೊ ಇವಾಗ ನಾವು ಕಂಪ್ಲೀಟ್ ಸ್ಟೋರಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ ಮ್ಯಾಪಲ್ಲಿ, ಯಾವ ಥರ ಬಂದರು, ಏಂತಕ್ಕೆ ಬಂದರು ಅಂತ. ಸೊ ಈಗ ಕೆಲವು ಸ್ಲೈಡ್ಸ್ನ ನೋಡ್ಕೋಗೋಣ, ಯಾವುದಕ್ಕೆ ಅವರು ಬಂದರು ಮೇಯ್ನಾಗೆ, ಆ್ಯಂಡ್ ವೈಸರಾಯ್ಸ್ ಬಗ್ಗೆ ನಾವು ಇವಾಗ ತಿಳ್ಕೋಗೋಣ ಅಲ್ವಾ. ಸೊ ಇವಾಗ ವಾಸ್ಕೋಡಗಾಮ ಆಗಲಿ, ಬೇರೆಯವ್ರು ಯುರೋಪಿಯನರಾಗಲಿ ಏಂತಕ್ಕೆ ಸಿ ರೋಡ್ ಕಂಡುಹಿಡಿಯೋಕ್ಕೆ ಪ್ರಯತ್ನ ಪಡ್ತಿದ್ರು? ನಮಗಂತೂ ಏನು ಯೂಸ್ ಆಗ್ತಿರ್ಲಿಲ್ಲ, ಅದರಿಂದ ಇಂಡಿಯಾಗೇನು ಉಪಯೋಗ ಇರಲಿಲ್ಲ. ಅದರಿಂದ ಬೆನಿಫಿಟ್ ಇದ್ದಿದ್ದೇನೆ ಅವ್ರಿಗೆ. ಸೊ ಫೇಮಸ್ ಇಂಡಿಯಾ ಏಂತಕ್ಕೆ ಫೇಮಸ್ ಆಗಿತ್ತು ಅಂದರೆ ಅವಾಗ ಪಾಪ್ಯುಲರ್ ಸ್ಪೈಸಸ್, ಅದ್ಭುತವಾದ ಮಸಾಲ ಪದಾರ್ಥಗಳು ನಮ್ಮಲ್ಲಿ ಸಿಗ್ತಾಯಿತ್ತು. ಅದೇ ಮೇಜರ್ ರೀಸನ್ನು ಯುರೋಪಿಯನರು ಭಾರತಕ್ಕೆ ಹುಡ್ಕೊಂಡು ಆಗಿನ ಕಾಲದಲ್ಲಿ ಬರ್ತಾ ಇರೋದಕ್ಕೆ. ಸೊ ಆಮೇಲೆ ಪೋರ್ಚುಗೀಸ್ ಆಸ್ಪೆಕ್ಟಿಗೆ ಬಂದರೆ ನಾವು, ವೈ ಪೋರ್ಚುಗೀಸ್ ಕೇಮ್ ಟು ಇಂಡಿಯಾ? ಪೋರ್ಚುಗೀಸ್ ಭಾರತಕ್ಕೆ ಯಾಕೆ ಬಂದರು ಅಂದರೆ, ಒಂದು ಮಸಾಲೆ ಪದಾರ್ಥಗಳು, ಇನ್ನೊಂದು ಬಂದು ಬ್ರೇಕ್ ಅರಬ್ ಮೊನೋಪಾಲಿ. ಆವಾಗ ಅರಬ್ ಮಾತ್ರ ಇಂಡಿಯಾಗೆ ಜಾಸ್ತಿ ಬಂದು ಹೋಗೋದು ಮಾಡ್ತಿದ್ರು, ಬರೀ ಅರಬ್ ಮೊನೋಪಾಲಿನ ಬ್ರೇಕ್ ಮಾಡೋಕ್ಕೆ ಬಂದರು. ಇನ್ನೊಂದು ಪ್ರಮೋಟ್ ಕ್ರಿಶ್ಚಿಯನ್ ರಿಲಿಜನ್ನ ಪ್ರಮೋಟ್ ಮಾಡೋಕ್ಕೆ ಬಂದರು. ಆ್ಯಂಡ್ ಆಬ್ವಿಯಸ್ಲಿ ಕ್ರಿಶ್ಚಿಯನ್ ರಿಲಿಜನ್ನ ಪ್ರಮೋಟ್ ಮಾಡಬೇಕಂದ್ರೆ ರೆಡ್ಯೂಸ್ ಮುಸ್ಲಿಮ್ ಡಾಮಿನೇಟ್ಸ್. ಸೊ ಒಂದು ಕಾಮನ್ ಥಿಂಗ್ ಏನಂದರೆ, ಯಾರ್ಯಾರು ಯುರೋಪಿಯನ್ಸ್ ಆಗಲಿ ಬೇರೆಯವರು ಭಾರತಕ್ಕೆ ಬಂದಿದ್ದಾರೋ ಅದರಲ್ಲಿ ಕಾಮನ್ ಥಿಂಗ್ ಏನಂದರೆ ಅವ್ರು ಪ್ರಮೋಟ್ ರಿಲಿಜನ್. ಅವ್ರ ರಿಲಿಜನ್ನ ಪ್ರಮೋಟ್ ಮಾಡ್ಕೊಳ್ಳೋಕ್ಕೇನೆ ಅವರು ಭಾರತಕ್ಕೆ ಬಂದಿರೋದು, ನಮ್ಮನ್ನು ಉದ್ಧಾರ ಮಾಡೋಕ್ಕೆ ಯಾರೂ ಬಂದಿಲ್ಲ. ಓಕೆನಾ? ಸೊ ಸ್ಪೈಸಸ್ಗೋಸ್ಕರ ಬಂದರು, ಅವ್ರ ರಿಲಿಜನ್ ಪ್ರಮೋಟ್ ಮಾಡೋಕ್ಕೆ ಬಂದರು, ಅರಬ್ನ ಡಾಮಿನೇಟ್ ಮಾಡೋಕ್ಕೆ ಬಂದರು. ಸೊ ವಿಲ್ ಗೋ ನೆಕ್ಸ್ಟ್. ಬಾರ್ತೊಲೊಮಾ ಡಿಯಾಸ್ ಹೇಳಿದೆ ಅಲ್ವಾ, 1487 ಅವನು ಫಸ್ಟು ವ್ಯಕ್ತಿ ಪ್ರಯತ್ನ ಪಡೋಕ್ಕೆ ಭಾರತಕ್ಕೆ ಸಿ ರೂಟ್ ಕಂಡುಹಿಡಿಯೋದ್ರಲ್ಲಿ. ಸೊ ಇಲ್ಲೇನು ಶಿಪ್ ನೋಡ್ತಿದ್ದೀರಾ, ದಿಸ್ ಈಸ್ ದ ಸ್ಟ್ರಕ್ಚರ್. ಇದೇ ಥರ ಶಿಪ್ಪಲ್ಲಿ ಬಾರ್ತೊಲೊಮಾ ಡಿಯಾಸ್ ಹೊರಡೋದು ಅಲ್ಲಿಂದ. ಸೊ ಈ ಶಿಪ್ಪು ಎಲ್ಲಿ ಇಟ್ಟಿದ್ದಾರೆ ಅಂದರೆ, ಸೊ ಸೇಮ್ ಶಿಪ್ಪಲ್ಲ ಅದು, ಆ ಥರ ಕ್ರಿಯೇಟ್ ಮಾಡಿ ಇಟ್ಟಿದ್ದಾರೆ. ಇಟ್ ಈಸ್ ಇನ್ ಸೌತ್ ಆಫ್ರಿಕಾದಲ್ಲಿ. ನಿಮಗೊಂದು ಮ್ಯೂಸಿಯಂ ಇದೆ, ಬಾರ್ತೊಲೊಮಾ ಡಿಯಾಸ್ ಮ್ಯೂಸಿಯಂ ಅಂತ ಒಂದು ಸೌತ್ ಆಫ್ರಿಕಾದಲ್ಲಿದೆ. ಸೊ ಅಲ್ಲಿ ನಿಮಗೆ ಈ ಶಿಪ್ನ ಇಟ್ಟಿದ್ದಾರೆ. ಸೊ ಯಾಕಂದರೆ ನಾನು ಎಕ್ಸ್ಪ್ಲೇನ್ ಮಾಡ್ದಂಗೆ ಸೌತ್ ಆಫ್ರಿಕಾ ಕೇಪ್ ಆಫ್ ಗುಡ್ ಹೋಪ್ವರೆಗೂ ರೀಚ್ ಆಗಿರ್ತಾನಲ್ವ. ಸೊ ಆದ್ದರಿಂದ ಇವ್ರ ಬಗ್ಗೆ ಅಲ್ಲೊಂದು ಶಿಪ್ ಇಟ್ಟು ಮ್ಯೂಸಿಯಂ ಥರ ಮಾಡಿದ್ದಾರೆ. ಸೊ ಏನು ಇವ್ರ ಬಗ್ಗೆ ಇಂಪಾರ್ಟೆಂಟ್ ಏನು ತಿಳ್ಕೊಬೋದು ಅಂದರೆ, ಬಾರ್ತೊಲೊಮಾ ಡಿಯಾಸ್ ವಾಸ್ ದಿ ಫಸ್ಟ್ ಸೈಲರ್ ಟು ಅಟೆಂಪ್ಟ್ ನ್ಯೂ ಸಿ ರೂಟ್ ಟು ಇಂಡಿಯಾಗೆ ಹೊಸ ಸಮುದ್ರ ಮಾರ್ಗನ ಕಂಡುಹಿಡಿಯೋಕ್ಕೆ ಪ್ರಯತ್ನ ಪಟ್ಟವರಲ್ಲಿ ಬಾರ್ತೊಲೊಮಾ ಡಿಯಾಸ್ ಮೊದಲನೇದವನು ಅಲ್ವಾ. ಸೊ ಅವ್ನು ಈಕ್ವೆಟರ್ ಕ್ರಾಸ್ ಮಾಡ್ದ, ಇಂಡಿಯನ್ ಓಷನ್ಗೂ ಎಂಟ್ರಿ ಆದ. ಸೊ ಯಾವ ಥರ ಟ್ವಿಸ್ಟ್ ಮಾಡಿ ಕ್ವಶನ್ ಕೇಳ್ತಾರೆ ಗೊತ್ತಾ? ಪೋರ್ಚುಗೀಸ್ ಬಗ್ಗೆ ಆಸ್ಪೆಕ್ಟಲ್ಲಿ ತಗೊಳ್ಳೋದಾದರೆ, ಪೋರ್ಚುಗೀಸಲ್ಲಿ ಫಸ್ಟು ಈಕ್ವೇಟರ್ನ ಕ್ರಾಸ್ ಮಾಡಿದವ್ರು ಯಾರು ಅಂತ ಕೇಳ್ತಾರೆ. ಇಂಡಿಯಾಗೆ ಸಿ ರೂಟ್ ಕಂಡುಹಿಡಿಯೋ ಪ್ರಯತ್ನದಲ್ಲಿ ಯಾರು ಫಸ್ಟು ಈಕ್ವೇಟರ್ನ ಕ್ರಾಸ್ ಮಾಡಿದ್ರು? ಸೊ ಎಲ್ಲರೂ ಏನು ಅನ್ಕೊತೀವಿ, ವಾಸ್ಕೋಡಗಾಮ ಅಂತ. ಬಟ್ ನೋ, ಫಸ್ಟು ಅದನ್ನು ಕ್ರಾಸ್ ಮಾಡಿ ಪ್ರಯತ್ನ ಪಟ್ಟವನು ಬಾರ್ತೊಲೊಮಿಯಾ ಡಿಯಾಸ್. ಸೊ ಇವನು ಫಸ್ಟು ಪ್ರಯತ್ನ ಪಟ್ಟಿದ್ದು. ಸೊ ಇವಾಗ ನಿಮ್ಗೆ ಇಂಡೈರೆಕ್ಟಾಗಿ ಕ್ವಶನ್ ಕೇಳಿದ್ರು, ಹೂ ಕ್ರಾಸ್ ದಿ ಈಕ್ವೇಟರ್ ಆ್ಯಂಡ್ ಎಂಟರ್ ದಿ ಇಂಡಿಯನ್ ಓಷನ್ ಅಂತ, ಬಾರ್ತೊಲೊಮಿಯಾ ಡಿಯಾಸ್ ಏನೇನೆ ಆನ್ಸರ್ ಇರುತ್ತೆ. ಸೊ ಈ ನೇಮ್ ದಿ ಸದರ್ನ್ ಟಿಪ್ ಆಫ್ ಆಫ್ರಿಕಾಸ್ ಕೇಪ್ ಆಫ್ ಸ್ಟಾರ್ಮ್ಸ್. ನಾವು ಓದಿದ್ವಿ ಅಲ್ವಾ ಹಿಂದೆ ಸ್ಲೈಡಲ್ಲಿ, ಕೇಪ್ ಆಫ್ ಸ್ಟಾರ್ಮ್ಸ್ ಅಂತ ಅದಕ್ಕೆ ನೇಮ್ ಕೊಟ್ಟ. ಆಮೇಲೆ ಹೆನ್ರಿ III ಅಂದವನು ಅದನ್ನು ಕೇಪ್ ಆಫ್ ಗುಡ್ ಹೋಪ್ ಅಂತ ಸಿಂಬಲೈಸ್ ಮಾಡ್ತಾನೆ, ಅದು ರೀನೇಮ್ ಮಾಡ್ತಾನೆ. ಇಟ್ ಈಸ್ ಸಿಂಬಲೈಸಿಂಗ್ ದಿ ಹೋಪ್ ಆಫ್ ರೀಚಿಂಗ್ ಇಂಡಿಯಾ.
ಇಂಡಿಯಾಗೆ ರೀಚ್ ಆಗೋಕ್ಕೆ ಆ ಕೇಪ್ ಒಂದು ಹೋಪ್ ಕೊಡ್ತು ಅಂತ ಕೇಪ್ ಆಫ್ ಗುಡ್ ಹೋಪ್ ಅನ್ನೋ ನೇಮ್ ಅಲ್ಲಿಗೆ ಬರುತ್ತೆ. ಸೊ ನೆಕ್ಸ್ಟ್ ನಾವು ನೋಡೋದಾದರೆ ವಾಸ್ಕೋಡ ಗಾಮ, ದಿ ಮೇನ್ ಪರ್ಸನ್ ಅಲ್ವಾ. ಸೊ ನಮ್ಮ ಸ್ಕೂಲಲ್ಲೆಲ್ಲ ಹೂ ಇನ್ವೆಂಟೆಡ್, ಹೂ ಡಿಸ್ಕವರ್ಡ್ ಸಿ ರೂಟ್ ಟು ಇಂಡಿಯಾ ಅಂದರೆ ವಾಸ್ಕೋಡ ಗಾಮ ಅಂತ ಎಲ್ಲರೂ ಕಲ್ತ್ಕೊಬಂದಿದ್ದೀವಿ. ಬಟ್ ಅಷ್ಟೊಂದು ವಿಜೃಂಭಿಸೋ ಕೆಲಸ ಇವನು ಏನೂ ಮಾಡಿಲ್ಲ. ಸೊ ವಿ ಶುಡ್ ಚೂಸ್. ಹಿಸ್ಟ್ರಿಲಿ ಏನಾಗುತ್ತೆ, ನಿಮಗೆ ಒಂದೇ ಪರ್ಸ್ಪೆಕ್ಟಿವ್ ಇರಲ್ಲ, ಹಲವಾರು ಪರ್ಸ್ಪೆಕ್ಟಿವ್ ಇರುತ್ತೆ. ನಿಮ್ಗೆ ಯಾರು ಅಲ್ಲಿ ಪ್ರತ್ಯಕ್ಷ ಕಂಡೋರು ಯಾರೂ ಇಲ್ಲ, ಎಲ್ಲ ಬುಕ್ ಸೋರ್ಸಸ್, ರಾಕ್ ಇನ್ಸ್ಕ್ರಿಪ್ಷನ್ ಎಲ್ಲ ಅದ್ರ ಡಿಪೆಂಡ್ ಮೇಲೆ ಹಿಸ್ಟ್ರಿ ನಿಮಗೆ ಕನ್ಸ್ಟ್ರಕ್ಟ್ ಆಗಿರುತ್ತೆ. ಸೊ ಯಾರನ್ನ ನೀವು ರೋಲ್ ಮಾಡೆಲಾಗಿ ತೊಗೊತೀರಾ, ಯಾರಿಗೆ ರೆಸ್ಪೆಕ್ಟ್ ಕೊಡ್ತೀರಾ, ಯಾರು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಚೂಸ್ ಮಾಡ್ತೀರಾ, ಅದು ನೀವು ತುಂಬ ಹುಷಾರಾಗಿ ಹಿಸ್ಟ್ರಿಲಿ ಮಾಡಬೇಕಾಗುತ್ತೆ. ಬಿಕಾಸ್ ಪರ್ಸ್ಪೆಕ್ಟಿವ್ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಇರುತ್ತೆ. ಸೊ ವಾಸ್ಕೋಡ ಗಾಮ ಅಚೀವ್ ಮಾಡಿದ್ದಾನೆ ಏನಾದರೂ, ಈಸಿಯಾ ಗ್ರೇಟ್ ಪರ್ಸನ್? ನೋ. ನನ್ನನ್ನು ಕೇಳಿದ್ರೆ ವಾಸ್ಕೋಡ ಗಾಮ ನಮಗೇನು ಇಂಡಿಯಾಗೋಸ್ಕರ ಏನು ಹೆಲ್ಪ್ ಮಾಡಿಲ್ಲ, ಅವ್ನು ಪೋರ್ಚುಗೀಸ್ಗೋಸ್ಕರ ಹೆಲ್ಪ್ ಮಾಡಿದ್ದಾನೆ. ಸೊ ವಾಸ್ಕೋಡ ಗಾಮನ ಅಷ್ಟು ವಿಜೃಂಭಿಸೋದು ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಸ್ಟಾಪ್ ಆಗಬೇಕು. ಈ ಡಿಸ್ಕವರ್ಡ್ ಸಿ ರೂಟ್. ಸೊ ಏನಕ್ಕೆ ಡಿಸ್ಕವರ್ ಮಾಡಿದೆ? ನಮ್ಗೆ ಅನುಕೂಲ ಮಾಡ್ಕೊಳ್ಳೋಕೆ ಡಿಸ್ಕವರ್ ಮಾಡೋದನ್ನ ಅಲ್ಲ. ಸೊ ಅವನಿಗೆ ಮಸಾಲೆ ಪದಾರ್ಥಗಳು ಬೇಕಾಗಿತ್ತು, ಅವ್ರು ಡಿಸ್ಕವರ್ ಮಾಡಿಕೊಂಡ್ರು. ಆ್ಯಂಡ್ ಈಸ್ ನಾಟ್ ಅ ಗುಡ್ ಪರ್ಸನ್. ಇವನೇನು ಭಾರಿ ಒಳ್ಳೆ ಮನುಷ್ಯ ಆಗಿರಲಿಲ್ಲ, ಬಂದು ಇಂಡಿಯಾಗೆ ಹೆಲ್ಪ್ ಮಾಡಬೇಕು ಅಂತೇನೋ ಬಂದಿರಲಿಲ್ಲ. ಸೊ ವಾಸ್ಕೋಡ ಗಾಮ ಆ್ಯಂಡ್ ಇನ್ ಮೈ ಕ್ಲಾಸಸ್ ಐ ವಿಲ್ ಬಿ ಬ್ರೂಟಲ್ ಆನ್ ಫ್ಯೂ ಆಫ್ ದಿ ಪೀಪಲ್. ಕೆಲವ್ರ ಬಗ್ಗೆ ಐ ವಿಲ್ ಬಿ ವೆರಿ ಬ್ರೂಟಲ್, ಬಿಕಾಸ್ ನಮ್ಮ ದೇಶಕ್ಕೆ ಕೊಟ್ಟಿರೋ ಹಿಂಸೆ ಇರ್ಬೋದು, ಏನೇನು ಎಕ್ಸ್ಪ್ಲಾಯ್ಟ್ ಮಾಡಿದಾರಲ್ಲ, ದೇ ಹ್ಯಾವ್ ಎಕ್ಸ್ಪ್ಲಾಯ್ಟೆಡ್ ಇಂಡಿಯಾ ಲಾಟ್. ಸೊ ಡೀಟೇಲಾಗಿ ಅವ್ರ ಬಗ್ಗೆ ಸ್ಟಡಿ ಮಾಡಿರೋದ್ರಿಂದ ವಿ ಡೋಂಟ್ ಫೀಲ್ ಲೈಕ್ ರೆಸ್ಪೆಕ್ಟಿಂಗ್ ದೆಮ್ ಅಷ್ಟೇ. ಸೊ ಓಕೆ, ಮುಂದೆ ಹೋಗೋಣ. ವಾಸ್ಕೋಡ ಗಾಮ ಬಗ್ಗೆ ಎಕ್ಸಾಮ್ ಪರ್ಸ್ಪೆಕ್ಟಿವಲ್ಲಿ ವಿ ಮಸ್ಟ್ ರೀಡ್. ಸೊ ತಿಳ್ಕೊಳ್ಳೋಣ ಅಂದರೆ ಯಾವತ್ತು ಅವನು ಇಂಡಿಯಾಗೆ ಬಂದ ವಾಸ್ಕೋಡ ಗಾಮ. ಸೊ ಅವನು ಬಂದಿದ್ದು 17 ಮೇ 1498. 1498 ಮೇ 17ನೇ ತಾರೀಕು ಕಾಲಿಕಟ್ ಅಂತ ಇಂಡಿಯಾದಲ್ಲಿ ಕೇರಳದಲ್ಲಿದೆ, ಅಲ್ಲಿಗೆ ಬರ್ತಾನೆ. ಪೋರ್ಚುಗೀಸ್ ಕಿಂಗ್ ಯಾರಾಗಿರ್ತಾನೆ, ಇದು ಒಂದು ಕ್ವಶನು. ವಾಸ್ಕೋಡ ಗಾಮ ಇಂಡಿಯಾಗೆ ಬಂದಾಗ ಪೋರ್ಚುಗೀಸ್ನ ರಾಜ ಯಾರಾಗಿದ್ದ? ಹಿಮಾನ್ಯೂಲ್. ಸೊ ಯಾವ 2 ಐಲ್ಯಾಂಡ್ನ ದಾಟ್ಕೊಬಂದ? ಇದನ್ನು ನಾನು ಲಾಸ್ಟ್ ಮೆನ್ಷನ್ ಮಾಡಿದೆ, ಮೊಂಬಾಸಾ ಆ್ಯಂಡ್ ಮೊಸಾಂಬಿಕ್. ಇದೆರಡು ಐಲ್ಯಾಂಡ್ನ ಸೌತ್ ಆಫ್ರಿಕಾದಲ್ಲಿ ಸ್ವಲ್ಪ ದಿನ ಇದ್ದ ವಾಸ್ಕೋಡ ಗಾಮ ಅಲ್ಲಿ ಇಂಡಿಯಾಗೆ ಬರೋ ಮುಂಚೆ. ನೆಕ್ಸ್ಟು ಏನಂದರೆ ಅಸಿಸ್ಟೆಡ್ ಬೈ ಯಾರು ಅಸಿಸ್ಟ್ ಮಾಡಿದ್ರು ನಾನು ಹೇಳ್ದೆ ಅಲ್ವಾ, ಅವನಿಗೆ ಗುಜರಾತ್ನ ನಮ್ಮ ಅಬ್ದುಲ್ ಮಜೀದ್ ಅವರು ರೂಟ್ ತೋರಿಸಿದ್ರು ಅಂತ. ಸೊ ಅದೊಂದು ಪಾಯಿಂಟು. ಯಾವ ಹಡಗಲ್ಲಿ ಬಂದ? 4 ಶಿಪ್ಪಲ್ಲಿ ಬಂದ ಅಂತ ನಾನು ಹೇಳಿದೆ. ವಾಸ್ಕೋಡ ಗಾಮ ಇದ್ದಿದ್ದ ಶಿಪ್ಪು ಸ್ಯಾವೋ ಗ್ಯಾಬ್ರಿಯಲ್ ಅಂತ. ಸ್ಯಾವೋ ಗ್ಯಾಬ್ರಿಯಲ್ ಅನ್ನೋದ್ರಲ್ಲಿ ವಾಸ್ಕೋಡ ಗಾಮ ಇದ್ದಿದ್ದು. ಬೇರೆ ಶಿಪ್ಸ್ ಹೆಸರು ಸ್ಯಾವೋ ಪ್ಯಾಂಟಾಲಿಯೋ ಅಂತ ಇನ್ನೊಂದು ಶಿಪ್ ಹೆಸರು, ಆ್ಯಂಡ್ ಬೇರೆ ಹಡಗುಗಳೂ ಅವನ ಜೊತೆ ಬಂತು. ಸೊ ಎಲ್ಲಿಗೆ ಲ್ಯಾಂಡ್ ಆದ ಅವನು ಅಂದರೆ ಕಪ್ಪಾಡ್, ಕಾಜಿಕೋಡೆ ನಿಯರ್ ಕಾಲಿಕಟ್ ಜಾಗದಲ್ಲಿ ಕಾಜಿಕೋಡೆ ಅನ್ನೋ ಗ್ರಾಮದಲ್ಲಿ ಅವನು ಬಂದು ರೀಚ್ ಆಗ್ತಾನೆ 1498 17 ಮೇನಲ್ಲಿ. ಯಾರು ವೆಲ್ಕಮ್ ಮಾಡ್ತಾನೆ ಅವನ್ನ? ಜಮೋರಿನ್ ಆಫ್ ಕಾಲಿಕಟ್. ಇದನ್ನು ಎಕ್ಸ್ಪ್ಲೇನ್ ಮಾಡಿದೆ. ರಾಜ ಮನವಿಕ್ರಮ ನಾಯಕ ಅಲ್ವಾ, ರಾಜ ಮನವಿಕ್ರಮ ನಾಯಕ ಅನ್ನೋನು ಅವನ ಜಾಗಕ್ಕೆ ಬಂದಾಗ, ಕಾಜಿಕೋಡೆಗೆ ಬಂದಾಗ ಅವನಿಗೆ ವೆಲ್ಕಮ್ ಮಾಡ್ತಾನೆ. ಸೊ ಇಲ್ಲಿ ಕಾಜಿಕೋಡೆಗೆ ಬಂದಾಗ ರಾಜ ಮನವಿಕ್ರಮ ನಾಯಕ ಅಂದವನು ವೆಲ್ಕಮ್ ಮಾಡ್ತಾನೆ. ಸೊ ಇದೊಂದು UPSC ರಿಲೇಟೆಡ್ ಕ್ವಶನ್ ಆಗುತ್ತೆ. ದಿ ಫಸ್ಟ್ ಆರ್ಮೆಡಾ ಹೆಡ್ ಟು ರೀಚ್ ಇಂಡಿಯಾ. ದಿ ಫಸ್ಟ್ ಪೋರ್ಚುಗೀಸ್ ಆರ್ಮೆಡಾ ಹೆಡ್ ಟು ರೀಚ್ ಇಂಡಿಯಾ ಅಂತ ಕೇಳಿದ್ರು ಅದನ್ನು ವಾಸ್ಕೋಡ ಗಾಮನೆ. ಡೈರೆಕ್ಟ್ ಕ್ವಶನ್ಸ್ ಬರಲ್ಲ, ಎಲ್ಲ ಇಂಡೈರೆಕ್ಟ್ ಕ್ವಶನ್ಸ್ ಬರುತ್ತೆ. ಆ್ಯಂಡ್ ನಾನು ಇನ್ನೊಂದು ಏನು ಮೆನ್ಷನ್ ಮಾಡ್ತೀನಿ ಇಲ್ಲಿ ಅಂದರೆ, ಇದು ಪ್ರಿಲಿಮ್ಸ್ ಆಸ್ಪೆಕ್ಟಿವಲ್ಲಿ ನಿಮಗೆ ಮೇನ್ಲಿ ಇರುತ್ತೆ. ಸೊ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ನಾವು ಪ್ರಿಲಿಮ್ಸ್ಗೆ ಸಪ್ರೇಟ್ ನೋಟ್ಸ್, ಮೇನ್ಸ್ಗೆ ಸಪ್ರೇಟ್ ನೋಟ್ಸ್ ಕೊಡ್ತೀವಿ. ಬಿಕಾಸ್ ಪ್ರಿಲಿಮ್ಸ್ ಮೇನ್ಸ್ ಸ್ಟ್ರಾಟಜಿ ಡಿಫ್ರೆಂಟ್ ಇರುತ್ತೆ. ಸೊ ಇದಕ್ಕೆಲ್ಲನಿಗೂ ನಿಮಗೆ ಇನ್ಸ್ಟಿಟ್ಯೂಟಲ್ಲಿ ನೋಟ್ಸ್ ಪ್ರೊವೈಡ್ ಇರುತ್ತೆ. ಇದಕ್ಕಿಂತ ಇನ್ ಡೆಪ್ತ್ ಆ್ಯಂಡ್ ಇನ್ ಡೀಟೇಲ್ ಆಗಿ ನಮ್ಮ ಇನ್ಸ್ಟಿಟ್ಯೂಟ್ IAS ಜ್ಞಾನಿಲಿ ನೋಟ್ಸ್ ಪ್ರೊವೈಡ್ ಇರುತ್ತೆ ನಿಮಗೆ. ಸೊ ಮುಂದೆ ಹೋಗೋದಾದರೆ ಏನು ಅವಗೊಂದು ಟೈಟಲ್ ಕೊಟ್ಟಿದ್ದಾರೆ, ಫೌಂಡರ್ ಆಫ್ ಪೋರ್ಚುಗೀಸ್ ಸೆಂಟರ್ ಇನ್ ಇಂಡಿಯಾ. ಹೂ ಇಸ್ ದಿ ಫೌಂಡರ್ ಆಫ್ ಪೋರ್ಚುಗೀಸ್ ಸೆಂಟರ್ ಇನ್ ಇಂಡಿಯಾ ಅಂತ ಕೇಳಿದ್ರು ಹಿ ಈಸ್ ನನ್ ಅದರ್ ದೆನ್ ವಾಸ್ಕೋಡ ಗಾಮ ಅಲ್ವಾ. ಸೊ ವಿಲ್ ಗೋ ನೆಕ್ಸ್ಟ್. ಅವ್ನು ಸೆಕೆಂಡ್ ವಿಸಿಟು ಇದೇನು ಗೊತ್ತಾ, ಇದು ಅವ್ನು ಫಸ್ಟ್ ವಿಸಿಟಲ್ಲಿ ಏನೇನು ಮಾಡೋದಾ ಅಂತ. ನಾನು ಏನಕ್ಕೆ ಇವನ್ನ ಬ್ರೂಟಲ್ ಅಂತ ಕರಿತೀನಿ ಅಂದರೆ, ಫಸ್ಟ್ ವಿಸಿಟಲ್ಲಿ ಏನಾಯಿತು ಇನ್ನೊಂದು ಸರಿ ನೋಡಿ, ಅವ್ನು ಬರ್ತಾನೆ, ಕಾಲಿಕಟ್ಟಿಗೆ ರೀಚ್ ಆಗ್ತಾನೆ. ಇಲ್ಲಿ ನಮ್ಮ ಜಮೋರಿನ್
ರಾಜ ಮನವಿಕ್ರಮ ನಾಯಕ ಅನ್ನೋನು ಅವನನ್ನ ವೆಲ್ಕಮ್ ಮಾಡಿ ಅವ್ನಿಗೆ ಸತ್ಕಾರ ಮಾಡಿ ಅವನು ಹೋಗುವಾಗ ಎಲ್ಲ ತುಂಬಿಸಿ ಮಸಾಲೆ ಪದಾರ್ಥಗಳು ಹಲವಾರು ಎಲ್ಲ ಪದಾರ್ಥಗಳನ್ನ ತುಂಬಿಸಿ ಅತಿಥಿ ದೇವೋ ಭವ ಅನ್ನೋ ಮನೋಭಾವದಲ್ಲಿ ಅವನ ವಾಪಸ್ ಕಳಿಸ್ಕೊಟ್ಟಿರ್ತಾನೆ. ಸೊ ಇದಕ್ಕೆ ಉಡುಗೊರೆಯಾಗಿ ಅವ್ನು ಕೊಡೋದೇನು ವಾಸ್ಕೋಡಗಾಮ ಅಂದರೆ, ಎರಡನೇ ವಿಸಿಟ್ ಬರ್ತಾನೆ 1498 ಎಲ್ಲ ತುಂಬಿಕೊಂಡು ಕೊಳ್ಳೆ ಹೊಡ್ಕೊಂಡು ಹೋಗಾದ್ಮೇಲೆ 1502 ಅದಾಗಿ 4 ವರ್ಷಕ್ಕೆ ವಾಸ್ಕೋಡಗಾಮನ ಸೆಕೆಂಡ್ ವಿಸಿಟ್ ಇರುತ್ತೆ ಇಂಡಿಯಾಗೆ. ಎರಡನೇ ಸಲ ಭಾರತಕ್ಕೆ ಬರ್ತಾನೆ. ಅವನ ಜೊತೆ ಬ್ರದರ್ನು ಕರ್ಕೊಂಬರ್ತಾನೆ, ಎಸ್ಟಾವೋ ಡಗಾಮ ಆ್ಯಂಡ್ ಅವ್ನ ಕಮಾಂಡರ್ ಆಲ್ಬುಕರ್ಗ್ ಅನ್ನೋನು ಕರ್ಕೊಂಬರ್ತಾನೆ. ಕರ್ಕೊಬಂದು ಏನು ಮಾಡ್ತಾನೆ, ನಮ್ಮ ರಾಜ ಮನವಿಕ್ರಮ ನಾಯಕ ಅವ್ರನ್ನ ಕೊಲೆ ಮಾಡ್ತಾನೆ. ರಾಜ ಮನವಿಕ್ರಮ ನಾಯಕ ಯಾರವರು ವೆಲ್ಕಮ್ ಮಾಡಿದ್ರು ಅವ್ರನ್ನ ಅಲ್ವಾ, ವೆಲ್ಕಮ್ ಮಾಡಿದ್ರು ರಾಜ ಮನವಿಕ್ರಮ ನಾಯಕ, ಹಿಂದಿನ ಸ್ಲೈಡಲ್ಲಿ ಹೇಳ್ದೆ ನಾನು. ಅವ್ರನ್ನೇ ಕೊಲೆ ಮಾಡಿ ನಮ್ಮ ರಾಜನ ಕಮಾಂಡರ್ ಆಗಿರುವಂಥ ಕುಂಜಲಿ ಮಾರ್ಕಾರನ್ನು ಕೊಲೆ ಮಾಡ್ತಾನೆ. ಸೊ ದಿಸ್ ಈಸ್ ವೈ ನಾನು ಹೇಳ್ತಾ ಇದ್ದಿದ್ದು ವಾಸ್ಕೋಡಗಾಮ ಈಸ್ ನಾಟ್ ಅ ಗ್ರೇಟ್ ಪರ್ಸನ್. ಅವನನ್ನು ಅಷ್ಟೊಂದು ಡಿಸ್ಕವರ್ ಮಾಡಿದ ಸಿ ರೂಟ್ ಅಥವಾ ವಿಜೃಂಭಿಸೋದು ಬೇಕಾಗಿಲ್ಲ. ಅವರು ಸಿ ರೂಟ್ ಕಂಡಿಟ್ಕೊಂಡಿದ್ದು ಅವರ ಅಡ್ವಾಂಟೇಜ್ಗೂ ಹೊರತು ನಮಗೆ ಅದರಿಂದ ಏನೂ ಉಪಯೋಗ ಆಗ್ತಾ ಇರಲಿಲ್ಲ. ಸೊ ಇಲ್ಲಿದೆ ನೋಡಿ, ಇದು ವಾಸ್ಕೋಡಗಾಮನ ಇದೊಂದು ಸ್ಟ್ಯಾಚು ಇದೆ ಪೋರ್ಚುಗೀಸಲ್ಲಿ ಮಾಡಿದ್ದ. ಪೋರ್ಚುಗೀಸ್ ಅವನ ಗ್ರೇಟ್ ಪರ್ಸನ್ ಅಂತ ನೋಡ್ತಾರೆ, ನಮ್ಮ ಇಂಡಿಯಾದವ್ರು ಅವನ ಹೆಂಗೆ ಗ್ರೇಟ್ ಅಂತ ನೋಡೋ ನೇಸಿಟಿ ಇಲ್ಲ. ಮಾಡಿರೋದೆಲ್ಲ ಬರೀ ಕೆಟ್ಟ ಕೆಲಸನೇ. ಸೊ ಏನು ಮಾಡ್ತಾನೆ, 1502 ಬಂದವನು ಇವನು ಕೊಚ್ಚಿನ ಕ್ಯಾಪ್ಚರ್ ಮಾಡ್ಕೊತಾನೆ. ಸೊ ಕೊಚ್ಚಿನ ಅವ್ನ ಕಂಟ್ರೋಲಲ್ಲಿ ತಗೊಂಡು ಅಲ್ಲಿನ ಲೋಕಲ್ ರೂಲರ್ನ ಅದಕ್ಕೆ ಇನ್ಚಾರ್ಜ್ ಮಾಡಿ ವಾಪಸ್ ಹೋಗ್ತಾನೆ. ದಿ ಪೋರ್ಚುಗೀಸ್ ಫಸ್ಟ್ ಟ್ರೇಡಿಂಗ್ ಸೆಂಟರ್ ವಾಸ್ ಕಾಲಿಕಟ್. ಸೊ ಎಕ್ಸಾಮಲ್ಲಿ ನಿಮಗೆ ಪೋರ್ಚುಗೀಸ್ ಅವರು ಫಸ್ಟ್ ಟ್ರೇಡಿಂಗ್ ಸೆಂಟರ್ ಯಾವುದು, ಅವ್ರು ಎಲ್ಲಿ ಉಳ್ಕೊಂಡ್ರು ಇಂಡಿಯಾದಲ್ಲಿ ಅಂತ ಕೇಳಿದ್ರೆ ದಟ್ ಈಸ್ ನಥಿಂಗ್ ಬಟ್ ಕಾಲಿಕಟ್. ಓಕೆನಾ. ಸೊ ಇದು ಸೆಕೆಂಡ್ ವಿಸಿಟ್ ನೋಡಿದ್ವಿ. ಇವನು ಒಬ್ಬನ ಬಗ್ಗೆ ಮಾತ್ರ ಸ್ವಲ್ಪ ಡೀಪಾಗಿ ನೋಡ್ತೀವಿ, ಫಸ್ಟ್ ಪರ್ಸನ್ ಅಂತ. ಮಿಕ್ಕಿದೆಲ್ಲ ಎಷ್ಟು ಡೀಪಾಗಿ ಇರಲ್ಲ. ಸೊ ಫಸ್ಟ್ ವಿಸಿಟ್ ಯಾವಾಗ ಒಂದು 1498 ಫಸ್ಟ್ ವಿಸಿಟ್ ಮಾಡ್ತಾನೆ. ಸೆಕೆಂಡ್ ವಿಸಿಟ್ ಬಂದು 1502. ಮೂರನೇ ಸಲ ಬರ್ತಾನೆ, ಇಲ್ಲಿ ವಾಪಸ್ ಹೋಗ್ತಾನೆ. ಮೂರನೇ ಸಲ ಬರ್ತಾನೆ 1524. ಥರ್ಡ್ ವಿಸಿಟ್ ವಾಸ್ಕೋಡಗಾಮಾಸ್ ಥರ್ಡ್ ವಿಸಿಟ್ ಟು ಇಂಡಿಯಾ. ಸೊ 8th ವೈಸರಾಯ್ ಆಫ್ ಪೋರ್ಚುಗೀಸ್ ಆಫ್ ಇಂಡಿಯಾ ಆಗಿ ಬರ್ತಾನಾಗ. ವೈಸ್ರಾಯ್ಸ್ನ ಅಪಾಯಿಂಟ್ ಮಾಡ್ತಾ ಇರ್ತಾರೆ ಯಾರು ಪೋರ್ಚುಗೀಸ್ ಅವರು. ಇಲ್ಲಿನ ಎಲ್ಲ ವಿಚಾರ ಹೆಡ್ ಅವನು. ವೈಸರಾಯ್ ಅಂದರೆ ಇಲ್ಲಿನ ಪೋರ್ಚುಗೀಸ್ ಇಂಡಿಯಾದಲ್ಲಿ ಏನೇನು ಟ್ರೇಡಿಂಗ್ ಸೆಂಟರ್ಸ್ ಇದೆ, ಅವ್ರದ್ದು ಏನೇನು ಬಿಸ್ನೆಸ್ ಇದೆ ಅದಕ್ಕೆ ಹೆಡ್ ಆಗಿರ್ತಾನೆ. ಸೊ ಆ ಥರ 8ನೇ ವೈಸರಾಯ್ ಆಗಿ 1524 ಬರ್ತಾನೆ ವಾಸ್ಕೋಡಗಾಮ ಮತ್ತೆ ಇಂಡಿಯಾಗೆ ಮೂರನೇ ಸಲ. ಇವಾಗ ಬಂದಾಗ ಅಣ್ಣ ವಾಪಸ್ ಹೋಗೋದ, ಇಲ್ಲೇ ಸತ್ತೋಗ್ತಾನೆ. ಮಾಡಿದ ಪಾಪ ಎಲ್ಲೋಗುತ್ತೆ ಅಲ್ಲ, ಕೊಚ್ಚಿನಲ್ಲಿ ಸತ್ತೋಗ್ತಾನೆ. ಏನು ಬಂದು ಸಾಯ್ತಾನೆ, ಯಾವುದಾದ್ರೂ ಯುದ್ಧದಲ್ಲಿ ಹೋರಾಡಿ ಸಾಯ್ತಾನ? ಇಲ್ಲ, ಮಲೇರಿಯಾ ಬಂದು ಸಾಯ್ತಾನೆ. ಮಲೇರಿಯಾ ಬಂದು ಕೊಚ್ಚಿನಲ್ಲಿ ಸತ್ತೋಗ್ತಾನೆ. ಸೊ ಇಲ್ಲಿಗೆ ವಾಸ್ಕೋಡಗಾಮನ ಕತೆ ಮುಗೀತು. 1498 ಮೊದಲನೇ ವಿಸಿಟು, 1502 ಸೆಕೆಂಡ್ ವಿಸಿಟ್, 1524 ಥರ್ಡ್ ವಿಸಿಟ್. ಹಿ ಈಸ್ ದಿ ಫೌಂಡರ್ ಆಫ್ ಪೋರ್ಚುಗೀಸ್ ಎಸ್ಟಾಬ್ಲಿಷ್ಮೆಂಟ್ ಇನ್ ಇಂಡಿಯಾ. ಸೊ ಇದನ್ನೆಲ್ಲ ನಾವು ಡೀಟೇಲಾಗಿ ನೋಡ್ಕೊಂಡ್ವಿ. ಸೊ ನೆಕ್ಸ್ಟ್ ಹೋದರೆ ವೈಸರಾಯ್ಸ್. ಓಕೆನಾ. ಹಿ ಈಸ್ ದಿ ಡಾಮ್ ಫ್ರಾನ್ಸಿಸ್ಕೋ ಡಿ ಆಲ್ಮೇಡ. ಏನು ನೋಡ್ತಿದ್ದೀರಾ, ಹಿ ಈಸ್ ದಿ ಫಸ್ಟ್ ವೈಸರಾಯ್ ಆಫ್ ಪೋರ್ಚುಗೀಸ್. ಫಸ್ಟ್ ಪೋರ್ಚುಗೀಸ್ ವೈಸರಾಯ್ ಹೂ ಕೇಮ್ ಟು ಇಂಡಿಯಾ ಅಂದರೆ ಡಾಮ್ ಫ್ರಾನ್ಸಿಸ್ಕೋ ಡಿ ಆಲ್ಮೇಡಾ. ಓಕೆನಾ. ಸೊ ಇವ್ರ ಮುಂಚೆ ಒಬ್ಬ ಟೆಂಪ್ರವರಿ ವೈಸರಾಯ್ನ ಅಪಾಯಿಂಟ್ ಮಾಡಿರ್ತಾರೆ. ಸೊ ಅವನ ಹೆಸರು ಬಂದು ನಿಮಗೆ ಟ್ರಾಸ್ಕೋವಾಡೋ ಕುನ್ಹಾ ಅಂತ ಟೆಂಪ್ರವರಿ ವೈಸರಾಯ್ ಹೋಗಿ ಅಪಾಯಿಂಟ್ ಮಾಡಿರ್ತಾನೆ. ಒಬ್ಬರು ವೈಸರಾಯ್ ಟರ್ಮು 3 ವರ್ಷ ಇರ್ತಿತ್ತು ಅವಾಗೆಲ್ಲ. ಸೊ ಇವನು ಟೆಂಪ್ರವರಿ ವೈಸರಾಯ್ ಆಗಿರ್ತಾನೆ. ಸೊ ಇವನು ಮೇಯ್ನ್ ವೈಸರಾಯ್ ಬರ್ತಾನೆ. ಓಕೆನಾ. ಹೂ ಇಸ್ ದಿ ಫಸ್ಟ್ ಅಫಿಷಿಯಲ್ ವೈಸರಾಯ್ ಆಫ್ ಪೋರ್ಚುಗೀಸ್ ಅಂದರೆ ಡಾಮ್ ಫ್ರಾನ್ಸಿಸ್ಕೋ ಡಿ ಆಲ್ಮೇಡಾ. ಸೊ ಅವನು ಇಷ್ಟು ವರ್ಷ ವೈಸರಾಯ್ ಆಗಿರ್ತಾನೆ. ಸೊ ಅಲ್ಲೊಂದು ಫೋರ್ಟ್ ಕಟ್ತಾನೆ, ಇಮಾನ್ಯುಲ್ ಅನ್ನೋ ಫೋರ್ಟ್ನ ಅವನು ಕನ್ಸ್ಟ್ರಕ್ಟ್ ಮಾಡ್ತಾನೆ. ಸೊ ಇಲ್ಲಿ ಅಗೈನ್ ದಿಸ್ ಇಸ್ ದಿ ಕ್ವಶನ್, ವಿಚ್ ಈಸ್ ದಿ ಫಸ್ಟ್ ಪೋರ್ಚುಗೀಸ್ ಫೋರ್ಟ್ ಇನ್ ಇಂಡಿಯಾ ಅಂತ ಕೇಳಿದ್ರೆ ಇಟ್ ಈಸ್ ಫೋರ್ಟ್ ಇಮ್ಯಾನ್ಯುಲ್. ಇಮ್ಯಾನ್ಯುಲ್ ಅನ್ನೋದು ಅವ್ರ ರಾಜನ ಹೆಸರು. ಸೊ ಆ ಹೆಸರಲ್ಲಿ ನಮ್ಮ ಇಂಡಿಯಾದಲ್ಲಿ ಕಟ್ತಾರೆ ಅಲ್ವಾ, ಅವನ ರಾಜನ ಹೆಸರದಲ್ಲಿ ನಮ್ಮ ಇಂಡಿಯಾದಲ್ಲಿ ಫೋರ್ಟ್ ಕಟ್ಟೋದು. ಓಕೆ. ಸೊ ಬ್ಲೂ ವಾಟರ್ ಪಾಲಿಸಿ ತುಂಬ ರಿಪೀಟೆಡ್ ಕ್ವಶನ್ ಇದು. ಬ್ಲೂ ವಾಟರ್ ಪಾಲಿಸಿ ಯಾವ ವೈಸರಾಯ್ಗೆ ರಿಲೇಟ್ ಆಗಿದೆ, ಯಾರು ತಂದವರು ಅಂದರೆ ಡಾಮ್ ಫ್ರಾನ್ಸಿಸ್ಕೋ ಡಿ ಆಲ್ಮೇಡಾ. ಸೊ ಕನ್ನನೂರ್ ಅನ್ನೋದರಲ್ಲಿ ಆರ್ಮಿ ಕ್ಯಾಂಪ್ನ ಸ್ಟಾರ್ಟ್ ಮಾಡ್ತಾನೆ ಇವನು. ಕಾಟೇಜ್ ಸಿಸ್ಟಮೇ ಇಂಟ್ರೊಡ್ಯೂಸ್ ಮಾಡ್ತಾನೆ. ದಿಸ್ ಈಸ್ ಆಲ್ಸೋ ಒನ್ ಆಫ್ ದಿ ಕ್ವಶನ್.
ಓಕೆನಾ. ಕಾಟೇಜ್ ಸಿಸ್ಟಮ್ನ ಇಂಟ್ರೊಡ್ಯೂಸ್ ಮಾಡಿದ್ಯಾರು ಅಂದರೆ ಇಟ್ ಈಸ್ ದಿ ಫಸ್ಟ್ ಕಮರ್ಷಿಯಲ್ ಲೈಸೆನ್ಸಿಂಗ್ ಸಿಸ್ಟಮ್. ದಿ ಫಸ್ಟ್ ಕಮರ್ಷಿಯಲ್ ಲೈಸೆನ್ಸಿಂಗ್ ಸಿಸ್ಟಮ್ ವಾಸ್ ಇಂಟ್ರೊಡ್ಯೂಸ್ಡ್ ಬೈ ಡಾಮ್ ಫ್ರಾನ್ಸಿಸ್ಕೋ ಡಿ ಆಲ್ಮೈಡಾ ಆ್ಯಂಡ್ ಅದಕ್ಕೆ ಕಾಟೇಜ್ ಸಿಸ್ಟಮ್ ಅಂತಲೂ ಕರಿತೀವಿ. ನೆಕ್ಸ್ಟ್ ಬಂದು ಸೆಂಟ್ ಮುಘಲ್ ಫೋರ್ಟ್, ಅಂಜುದೇವ ಅನ್ನೋದರಲ್ಲಿ ಸೆಂಟ್ ಮುಘಲ್ ಫೋರ್ಟ್ನ ಕನ್ಸ್ಟ್ರಕ್ಟ್ ಮಾಡ್ತಾನೆ. ಬ್ಯಾಟಲ್ ಆಫ್ ಚಾಹೋಲ್, ಸೊ ಇಲ್ಲಿಂದ ಬ್ಯಾಟಲ್ ಸ್ಟಾರ್ಟ್ ಆಗುತ್ತೆ. ತುಂಬ ಬ್ಯಾಟಲ್ಸ್ನ ನೋಡ್ಕೋಗ್ತೀವಿ. ಇಲ್ಲಿ ಬ್ಯಾಟಲ್ ಆಫ್ ಚಾಹುಲ್ ಅಥವಾ 1508 ನಡೆಯುತ್ತೆ. ಬ್ಯಾಟಲ್ ಆಫ್ ಡಿಯು ಅಂಡಮಾನ್ ಇವಾಗಲೂ ನಮ್ಮ ಟೆರಿಟೋರಿ ಆಗಿದೆ. 1509 ಬ್ಯಾಟಲ್ ಆಫ್ ಡಿಯು ನಡೆಯುತ್ತೆ. ಈ ಚಾಹುಲಲ್ಲಿ ಏನಾಗುತ್ತೆ ಗೊತ್ತಾ, ಮುಸ್ಲಿಂ ಅಲಿಯನ್ಸ್ ಜೊತೆ ಅವನು ಫೈಟ್ ಮಾಡ್ತಾನೆ. ಯಾರು ಮುಸ್ಲಿಂ ಅಲಿಯನ್ಸ್ ಅಂದರೆ ಸುಲ್ತಾನ್ ಆಫ್ ಈಜಿಪ್ಟು, ಸುಲ್ತಾನ್ ಆಫ್ ಗುಜರಾತು, ಜಮೋರಿನ್. ಇವ್ರು 3 ಜನದ ಮಧ್ಯ ಡಾಮ್ ಫ್ರಾನ್ಸಿಸ್ಕೋ ಡಿ ಆಲ್ಮೈಡಾ ವರ್ಸಸ್ ಟ್ರಯಾಂಗಲ್ ಒಂದು ಯುದ್ಧ ನಡೆಯುತ್ತೆ. ಅಲ್ಲಿ ಆಲ್ಮೇಡಾ ಅವರ ಮಗ ಸತ್ತೋಗ್ತಾನೆ. ಏನಾಗುತ್ತೆ, ಬ್ಯಾಟಲ್ ಆಫ್ ಚಾಹುಲಲ್ಲಿ ಮುಸ್ಲಿಂ ಅಲಿಯನ್ಸ್ ವಿರುದ್ಧ ಹೋರಾಟ ಮಾಡ್ತಾನೆ ಡಾಮ್ ಫ್ರಾನ್ಸಿಸ್ಕೋ ಡಿ ಆಲ್ಮೇಡಾ. ಅದರಲ್ಲಿ ಅವನ ಮಗನ ಕಳ್ಕೊತಾನೆ. ಸೊ ನೆಕ್ಸ್ಟ್ ಬ್ಯಾಟಲ್ ಬಂದು ಬ್ಯಾಟಲ್ ಆಫ್ ಡಿಯು. 1509 ಬ್ಯಾಟಲ್ ಆಫ್ ಡಿಯು ನಡೆಯುತ್ತೆ. ಅಲ್ಲಿ ಆಲ್ಮೇಡಾ ಗೆದ್ದುಬಿಡ್ತಾನೆ. ಫಸ್ಟ್ ಬ್ಯಾಟಲಲ್ಲಿ ಸೋತು ಅವ್ರ ಮಗನ ಕಳ್ಕೊತಾನೆ. ಸೆಕೆಂಡ್ ಬ್ಯಾಟಲಲ್ಲಿ ವಿನ್ ಆಗ್ತಾನೆ. ಸೊ ಅವಾಗ ಡಿಯು, ನಮ್ಮ ಯೂನಿಯನ್ ಟೆರಿಟೋರಿ ಡಿಯು ಆವಾಗ ಪೋರ್ಚುಗೀಸ್ ಕೈಗೆ ಹೋಗಿದ್ದು 1961ವರೆಗೂ ಅವರೇ ಆಳ್ತಾರೆ ಅಲ್ವಾ. ಎಷ್ಟು ವರ್ಷ ಜಸ್ಟ್ ಕೌಂಟ್ ಮಾಡಿ, 1500s ಅಂತ ಲೆಕ್ಕ ಹಾಕ್ಕೊಂಡ್ರು ನೀವು 450 ವರ್ಷ, ಸುಮಾರು 450 ವರ್ಷ ಅವ್ರ ವರ್ಷದಲ್ಲೇ ಇರುತ್ತೆ ಡಿಯು. ಸ್ವಾತಂತ್ರ್ಯ ಬಂದ ಮೇಲೂ ಅಲ್ಲೇ ಜಾಂಡು ಹೊಡ್ಕೊಂಡು ಕೂತಿರ್ತಾರೆ, ಹೋಗಿರಲ್ಲ. ಸೊ ಆಮೇಲೆ ಅವ್ರು 1961 ಎಲ್ಲ ಖಾಲಿ ಮಾಡ್ಕೊ ಹೋಗ್ತಾರೆ. ಆವಾಗ ಗೋವಾ ಲಿಬ್ರೇಷನ್ ನಡೆಯುತ್ತೆ, ಗೋವಾನೂ ಇಟ್ಕೊಂಡು ಕೂತಿರ್ತಾರೆ, ಎಲ್ಲ ಖಾಲಿ ಮಾಡ್ಕೊಂಡು ಹೋಗ್ತಾರೆ. ಅಲ್ಲಿವರೆಗೂ ಡಿಯು 1509 ಅವ್ರ ಕೈಗೆ ಹೋಗಿದ್ದು 1961ವರೆಗೂ ಪೋರ್ಚುಗೀಸ್ ಕೈಯಲ್ಲೇ ಇರುತ್ತೆ. ಆಮೇಲೆ ಅವರು ಬಿಟ್ಟೋಗೋದು. ಸೊ ನೆಕ್ಸ್ಟ್ ಬರೋನೇನೆ ಆಲ್ಫಾನ್ಸೋ ಡಿ ಆಲ್ಬುಕರ್ಕ್. ಸೊ ಇವನು ಅವ್ರಿಬ್ಬರಿಗಿಂತ ಬ್ರೂಟಲ್ ಇವನು. ಸೊ ಹೀ ಈಸ್ ದಿ ಟ್ರೂ ಫೌಂಡರ್ ಆಫ್ ಪೋರ್ಚುಗೀಸ್ ರೂಲ್ ಇನ್ ಇಂಡಿಯಾ. ಸೊ ಹಿಂದೆ ಏನೇನು ಬಂದರು ನೋಡಿ, ಡಾಮ್ ಫ್ರಾನ್ಸಿಸ್ಕೋ ಡಿ ಆಲ್ಮೈಡಾ ಅಂತ ನೋಡಿದ್ವಿ, ವಾಸ್ಕೋ ಡ ಗಾಮಾ ಅಂತ ನೋಡಿದ್ವಿ. ಅವ್ರ ಇಂಟೆನ್ಷನ್ನು ಭಾಗಶಃ ಇದ್ದಿದ್ದು ಟ್ರೇಡ್ ಮೇಲೆ, ಮಸಾಲೆ ಪದಾರ್ಥಗಳು ಲೂಟಿ ಮಾಡಬೇಕು ಅಂತ ಇದ್ದಿದ್ದು. ಲೂಟಿ ಮಾಡೋ ಮನೋಭಾವ ಬೇರೆ, ಇಲ್ಲೇನೇನೇ ನಮ್ಮ ಸಂಸ್ಥಾನ ಸ್ಥಾಪಿಸಬೇಕು ಅನ್ನೋ ಮನೋಭಾವ ಬೇರೆ. ಸೊ ಆ ಮನೋಭಾವ ಇಟ್ಕೊಂಡ್ಬಂದವನು ಆಲ್ಫಾನ್ಸೋ ಡಿ ಆಲ್ಬುಕರ್ಕ್. ಇವನು ಏನಿತ್ತು, ನಾವು ಇಂಡಿಯಾನ ಆಕ್ಯುಪೈ ಮಾಡ್ಕೊಬೇಕು, ಇಲ್ಲೇನೇನೆ ನಾವು ಜಾಂಡ ಹೊಡಿಬೇಕು, ಇಲ್ಲೇ ಆಕ್ಯುಪೈ ಮಾಡ್ಕೊಂಡು ಇಂಡಿಯಾದಲ್ಲಿ ಇರಬೇಕು ಅನ್ನೋದು ಇವನು ಇಂಟೆನ್ಷನ್ ಆಗಿತ್ತು. ಟ್ರೇಡ್ ಮಾಡಿಕೊಂಡು ಇಲ್ಲಿರೋದನ್ನ ಕೊಳ್ಳೆ ಹೊಡಿಬೇಕತ್ತಲ್ಲ, ಇಲ್ಲಿರೋದನ್ನ ಲೂಟ್ ಮಾಡಬೇಕು, ಪ್ಲಸ್ ಇದನ್ನು ಆಕ್ಯುಪೈ ಮಾಡ್ಕೋಬೇಕು, ಇಲ್ಲಿ ನಮ್ಮ ಸಾಮ್ರಾಜ್ಯ ಸ್ಥಾಪಿಸಬೇಕು ಅನ್ನೋದು ಇವಂಗೆ ಮೇನ್ ಪ್ರಿಯಾರಿಟಿ ಆಗಿತ್ತು ಆಲ್ಫಾನ್ಸೋ ಡಿ ಆಲ್ಬುಕರ್ಕ್ಗೆ. ಅದಕ್ಕೆ ಇವನ್ನ ಟ್ರೂ ಫೌಂಡರ್ ಆಫ್ ಪೋರ್ಚುಗೀಸ್ ರೂಲ್ ಇನ್ ಇಂಡಿಯಾ, ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಅಂತ ಇವನ್ನ ಕರೀತಾರೆ. ನಾವು ಇಂಡಿಯಾದವರೆಲ್ಲ ಕರೆಯೋದು, ಪೋರ್ಚುಗೀಸವ್ರು ಕರಿಬೋದು, ನಮ್ಗೆ ಇಂಡಿಯಾದವನು ಟ್ರೂ ಫೌಂಡರ್ ಅಲ್ಲ. ಓಕೆನಾ. ಸೊ ಮೇಡ್ ಕೊಚ್ಚಿನ್ ದಿ ಫಸ್ಟ್ ಕ್ಯಾಪಿಟಲ್ ಆಫ್ ಪೋರ್ಚುಗೀಸ್ ಇಂಡಿಯಾ. ವಿಚ್ ಈಸ್ ದಿ ಫಸ್ಟ್ ಪೋರ್ಚುಗೀಸ್ ಕ್ಯಾಪಿಟಲ್ ಇನ್ ಇಂಡಿಯಾ ಅಂತ ಕೇಳಿದ್ರೆ ಕೊಚ್ಚಿನ್, ಕೇರಳದಲ್ಲಿರುವ ಕೊಚ್ಚಿನ್ನ ಫಸ್ಟ್ ಕ್ಯಾಪಿಟಲ್ ಆಫ್ ಪೋರ್ಚುಗೀಸ್ ಆಗಿ ಮಾಡ್ಕೊತಾರೆ. ಸೊ ಇವನ ಅಚೀವ್ಮೆಂಟ್ಸ್ ಏನು ನಾನು ಹೇಳಿದೆ. ಸೊ ಇವನು ಬರೀ ಟ್ರೇಡಿಗೆ ಬಂದಿಲ್ಲ, ಇಲ್ಲೇನೇನೇ ಇದ್ದು ಎಲ್ಲ ಪ್ಲೇಸಸ್ನ ಆಕ್ಯುಪೈ ಮಾಡ್ಕೊಂಡು ಕೊಲೋನಿಯಲ್ ರೂಲ್ನ ಇಂಪೋಸ್ ಮಾಡೋಕ್ಕೆ ಬಂದಿದ್ದವನು ಇವನು, ನಮ್ಮ ಜನರನ್ನ ಎಕ್ಸ್ಪ್ಲೋಯ್ಟ್ ಮಾಡೋಕ್ಕೆ ಬಂದಿದ್ದ. ಸೊ ಡಿಯು, ಗುಜರಾತಿಂದ ಡಿಯುನ ಕಿತ್ಕೊತಾನೆ. ಪರ್ಷಿಯರ್ 1511 ಓರ್ಮಸ್ನ ಆಕ್ಯುಪೈ ಮಾಡ್ಕೋತಾನೆ. ಮಲಾಕಾ ಅಂದರೆ ಮಲೇಷಿಯಾ, ಈಗಿನ ಮಲೇಷಿಯಾನ ಆಕ್ಯುಪೈ ಮಾಡ್ಕೊಂಡಿರ್ತಾನೆ. ಗೋವಾನ, ಇವಾಗ ನಮ್ಮ ಗೋವಾ ಇರುತ್ತಲ್ಲ, ಆವಾಗ ಬಿಜಾಪುರ್ ಸುಲ್ತಾನೇಟ್ ಕಂಟ್ರೋಲಲ್ಲಿರುತ್ತೆ. ಅವ್ರ ಮೇಲೆ ಯುದ್ಧ ಮಾಡಿ ಗೋವಾನ 1510 ಅವನ ಕಂಟ್ರೋಲಿಗೆ ತೊಗೊತಾನೆ. ಸೊ ಇದು ಅಷ್ಟೇ, 1510 ಪೋರ್ಚುಗೀಸ್ ಕಂಟ್ರೋಲಿಗೆ ಹೋಗಿದ್ದು 1961 ಆದ್ರೂ ಅವ್ರ ಕಂಟ್ರೋಲಲ್ಲಿ 400 ವರ್ಷ ಪೋರ್ಚುಗೀಸ್ ಕಂಟ್ರೋಲಲ್ಲಿ ಗೋವಾ ಇರುತ್ತೆ. ಅದಾಗಿದ್ದ ನಂತರ ಗೋವಾ ಲಿಬ್ರೇಷನ್ ನಡೆಯುತ್ತೆ. ಗೋವಾ ಲಿಬ್ರೇಷನ್ ಆದಮೇಲೆ ಗೋವಾ ನಮಗೆ ವಾಪಸ್ ಬಂದಿದ್ದು, ಅಲ್ಲಿವರೆಗೂ ಇವ್ರ ಅಂಡರೇ ಇರುತ್ತೆ. ಪ್ರೊಮೋಟೆಡ್ ಮ್ಯಾರೇಜ್ ವಿತ್ ಇಂಡಿಯನ್ ವುಮೆನ್. ಏನು ಮಾಡ್ತಾನೆ ಗೊತ್ತಾ, ಇವ್ರ ಜೊತೆ ಕರ್ಕೊಂಬಂದಿರ್ತಾನಲ್ಲ ಇವ್ರ ಸೈನಿಕರನ್ನ, ಕೊಲೀಗ್ಸ್ನ, ಕ್ರಿಶ್ಚಿಯನ್ಸು, ಅವ್ರು ಎಲ್ಲರೂ ಇಂಡಿಯಾ ವುಮೆನ್ಗೆ ಮದುವೆ ಆಗಿ ಅಂತ ಎಂಕರೇಜ್ ಮಾಡ್ತಾನೆ. ಇಂಡಿಯನ್ ವುಮೆನ್ ಜೊತೆ ಮದುವೆ ಆಗಿ ಅವ್ರನ್ನ ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಮಾಡ್ಕೊಳ್ಳಿ.
ದಿಸ್ ಈಸ್ ದಿ ಬ್ರೂಟಲ್ ರೂಲ್. ಒಬ್ಬರು ರಿಲಿಜಿಯನ್ನ ಕನ್ವರ್ಟ್ ಮಾಡೋದ್ರ ಬಗ್ಗೆ ಏಮ್ ಮಾಡಿ ಹೀ ಫೋರ್ಸ್ ಕನ್ವರ್ಷನ್ ಟು ಎಕ್ಸ್ಪ್ಯಾಂಡ್ ಕ್ರಿಶ್ಚಿಯಾನಿಟಿನ ಎಕ್ಸ್ಪ್ಯಾಂಡ್ ಮಾಡಬೇಕಂತ ಫೋರ್ಸ್ಫುಲಿ ಇಂಡಿಯಾ ಹೆಣ್ಮಕ್ಳನ್ನ ಮದುವೆ ಆಗಿ ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಮಾಡ್ಕೊಳ್ಳೋದನ್ನ ಶುರು ಮಾಡ್ತಾರೆ. ಸೊ ಹೀ ಈಸ್ ನೋನ್ ಫಾರ್ ಇಂಪೆರಿಯಲಿಸ್ಟಿಕ್ ಪಾಲಿಸೀಸ್. ರಾಬರ್ಟ್ ಕ್ಲೈವ್ ಅನ್ನೋನು ಹೀ ಈಸ್ ಅನದರ್ ಬ್ರೂಟಲ್ ಗಾಯ್. ಹೀ ಬಿಲಾಂಗ್ ಟು ಬ್ರಿಟಿಷ್ನ ವೈಸರಾಯ್ ಅವನು. ಸೊ ಬ್ರಿಟಿಷ್ ಬಂದಾಗ ನಾವು ಅದ್ರ ಬಗ್ಗೆ ಓದೋಣ. ರಾಬರ್ಟ್ ಕ್ಲೈವ್ ಆಫ್ ಪೋರ್ಚುಗೀಸ್ ಅಂತ ಅವನಿಗೆ ಬಿರುದು ಕೊಟ್ಟಿದ್ದಾರೆ. ಏನು ಸಾಧಿಸಿಲ್ಲ, ಬಟ್ ಅವರೇ ಕೊಡ್ಕೊಂಡಿದ್ದಾರೆ. ರಾಬರ್ಟ್ ಕ್ಲೈವ್ ಆಫ್ ಪೋರ್ಚುಗೀಸ್ ಅಂತ ಅವ್ನು ಮಾಡಿದ ಕೆಟ್ಟ ಕೆಲಸನ ಅವ್ರು ಹೊಗಳುಕೊಂಡು, ಬಿಕಾಸ್ ನಮಗೆ ಮಾಡಿದ ಕೆಟ್ಟ ಕೆಲಸ ಅವ್ರ ದೇಶಕ್ಕೆ ಕೆಟ್ಟ ಕೆಲಸ ಆಗಬೇಕು ಅಂತಲ್ಲ, ನಮಗೆ ಅವನು ಏನೇನು ಕೆಟ್ಟ ಕೆಲಸ ಮಾಡಿದ್ದಾನೆ ದಟ್ ಈಸ್ ಹೀಸ್ ಅಚೀವ್ಮೆಂಟ್ ಇನ್ ಹೀಸ್ ನೇಷನ್ ಅಲ್ವಾ. ಪೋರ್ಚುಗೀಸ್ ಅವರು ಇಲ್ಲಿ ಬಂದು ವಾಸ್ಕೋಡಗಾಮ ಇವನು ಎಲ್ಲ ಇಲ್ಲಿ ಬಂದು ಮಸಾಲ ಪದಾರ್ಥನ ತೊಗೊಂಡೋದ್ರು, ಇಲ್ಲಿ ಆಕ್ಯುಪೈ ಮಾಡಿಕೊಂಡ್ರು, ಫೋರ್ಟ್ ಎಸ್ಟಾಬ್ಲಿಷ್ ಮಾಡಿದ್ರು ಅಂದರೆ ಪೋರ್ಚುಗೀಸ್ ಅವ್ರಿಗೆ ದ್ಯಾಟ್ ಈಸ್ ದಿ ಅಚೀವ್ಮೆಂಟ್. ನಮ್ಮ ದೇಶದವ್ರು ಅಲ್ಲಿ ಮಾಡಿದ್ದಾರೆ, ಬೇರೆ ದೇಶನ ಕೊಳ್ಳೆ ಹೊಡಿತಿದ್ದಾರೆ ಅಂದರೆ ಅವ್ರು ಅಚೀವ್ಮೆಂಟಾಗಿ ನೋಡ್ತಾರೆ. ಬಟ್ ನಮಗದು ಅಚೀವ್ಮೆಂಟ್ ಥರ ಕನ್ಸಿಡರ್ ಆಗಲ್ಲ. ದೀಸ್ ಆರ್ ದಿ ಕೊಲೋನಿಯಲ್ ಎಕ್ಸ್ಪ್ಲಾಯ್ಟೇಷನ್. ಸೊ ಏನಾಗುತ್ತೆ, ಇವನ ಬಗ್ಗೆನೇ ಆಲ್ಫೆನ್ಸೋ ಡಿ ಆಲ್ಬುಕ್ವರ್ಕ್ಗೂ ನಮ್ಮ ಕೃಷ್ಣದೇವರಾಯ ಅವ್ರನ್ನ ಮೀಟ್ ಮಾಡಿರ್ತಾನೆ. ಸೊ ಏನಾಗುತ್ತೆ, ಇನ್ನೊಂದು ಪಾಯಿಂಟ್ ನೋಡ್ಕೊಳ್ಳೋದಾದರೆ ಫಸ್ಟು ಬ್ಯಾನ್ ಸತಿ ಪದ್ಧತಿ ಅಲ್ವಾ. ಸತಿ ಪದ್ಧತಿನ ಫಸ್ಟು ಬ್ಯಾನ್ ಮಾಡಿದ್ದು ಇಂಡಿಯಾದಲ್ಲಿ ಯಾರು ಅಂದರೆ ಹೀ ಈಸ್ ನನ್ ಅದರ್ ದೆನ್ ಆಲ್ಫೆನ್ಸೋ ಡಿ ಆಲ್ಬುಕ್ವರ್ಕ್. ಇವನೇನೇನೇ ಇಂಡಿಯಾದಲ್ಲಿ ಸತಿ ಸಿಸ್ಟಮ್ ಬ್ಯಾನ್ ಮಾಡಿದ್ದು. ಇದು ಒಂದು ಒಳ್ಳೆ ಕೆಲಸ ಮಾಡಿದ್ದಾನೆ, ದಟ್ ವಿ ಶುಡ್ ಅಪ್ರಿಷಿಯೇಟ್. ಸತಿ ಸಿಸ್ಟಮ್ ಅಂದರೆ ಗೊತ್ತಲ್ಲ. ಸೊ ಗಂಡ ತೀರ್ಕೊಂಡ ತಕ್ಷಣ ಹೆಂಡತಿನೂ ಸತಿ ಸಿಸ್ಟಮ್ ಅಂದರೆ ಅವಳಿನೇನೆ ಸತ್ತೋಗ್ಬೇಕು, ಚಿತೆ ಮೇಲೆ ಹಾರಿ ಪ್ರಾಣ ಬಿಡಬೇಕು. ದಟ್ ಈಸ್ ನೋನ್ ಆ್ಯಸ್ ಸತಿ ಸಿಸ್ಟಮ್. ಸೊ ಅದನ್ನು ಪ್ರಾಕ್ಟೀಸ್ ಇದ್ದಿದ್ದು ಹಳ್ಳಿಗಳೆಲ್ಲ, ಅವನು ಎಲ್ಲೆಲ್ಲಿ ಆಕ್ಯುಪೈ ಮಾಡ್ಕೊಂಡಿರ್ತಾನೆ ಅಲ್ಲೆಲ್ಲ ಇಂಥ ಕೆಲಸಗಳು ಮಾಡಬೇಡಿ ಅಂತೇಳಿ ಅದನ್ನು ಬ್ಯಾನ್ ಮಾಡ್ತಾನೆ. ದಿಸ್ ವಿ ಶುಡ್ ಅಪ್ರಿಷಿಯೇಟ್. ಕೆಲವು ಮೂಢನಂಬಿಕೆಗಳ ವಿರುದ್ಧ ಬ್ರಿಟಿಷ್ ಅವರು ಕೆಲವು ರೂಲ್ಸ್ನ ತಂದಿದ್ದಾರೆ, ದಟ್ ಈಸ್ ಅಪ್ರಿಷಿಯೇಟೆಡ್. ಸೊ ಮೇಂಟೈನ್ಡ್ ಅ ಸ್ಟ್ರಾಂಗ್ ನ್ಯಾವಿ ನಿಯರ್ ಮಲಬಾರ್ ಕೋಸ್ಟಲ್ಲಿ ಸ್ಟ್ರಾಂಗ್ ನ್ಯಾವಿನ ಸ್ಥಾಪಿಸ್ತಾನೆ ಇವನು. ಸೈನ್ಡ್ ಪೀಸ್ ಟ್ರೀಟಿ ವಿತ್ ಕೃಷ್ಣದೇವರಾಯ ಆಫ್ ವಿಜಯನಗರ. ನಮ್ಮ ವಿಜಯನಗರ ಸಾಮ್ರಾಟ ಕೃಷ್ಣದೇವರಾಯ ಅವರ ಜೊತೆ ಶಾಂತಿ ಒಪ್ಪಂದಕ್ಕೆ ಮುಂದಾಗ್ತಾನೆ. ಪೀಸ್ ಟ್ರೀಟಿ ಇಲ್ಲಿ ಏನೇನಿರುತ್ತೆ ಯಾರು ಒಪ್ಪಂದದ ಪ್ರಕಾರ ಅಂದರೆ, ಕೃಷ್ಣದೇವರಾಯ ಅವರು ಭಟ್ಕಳ್ ಫೋರ್ಟ್ನ ಪೋರ್ಚುಗೀಸ್ ಅವರು ಕೊಡಬೇಕು. ಸೊ ಅದರ ಬದಲಾಗಿ ಕೃಷ್ಣದೇವರಾಯ ಭಟ್ಕಳ್ ಫೋರ್ಟ್ನ ಕೊಟ್ಟರೆ ಅದರ ಬದಲಾಗಿ ಪೋರ್ಚುಗೀಸ್ ಅವರು ವಾರ್ ಹಾರ್ಸಸ್, ಯುದ್ಧಕ್ಕೆ ಕುದುರೆಗಳು ಸಪ್ಲೈ ಮಾಡ್ತೀವಿ ಅಂತ ಮಾತು ಕೊಡ್ತಾರೆ. ಇರಿಗೇಷನ್ ಪ್ರಾಜೆಕ್ಟ್ಸು, ಹಲವಾರು ಇರಿಗೇಷನ್ ಪ್ರಾಜೆಕ್ಟ್ಸ್ಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಮಾತು ಕೊಡ್ತಾರೆ. ಸೊ ಈ ಪೀಸ್ ಟ್ರೀಟಿಯ ಮೇಯ್ನ್ ರೀಸನ್ ಏನಂದರೆ, ಕೃಷ್ಣದೇವರಾಯ ಅವರು ಇವೆಲ್ಲ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರಲ್ಲ, ಕೃಷ್ಣದೇವರಾಯ ಅವರು ಪೋರ್ಚುಗೀಸ್ಗೆ ಗೋವಾ ವಶಪಡಿಸ್ಕೊಳ್ಳೋಕ್ಕೆ ಹೆಲ್ಪ್ ಮಾಡಬೇಕು ಆ್ಯಂಡ್ ಹೆಲ್ಪ್ ಮಾಡ್ತಾರೆ. ಸೊ ಗೋವಾನ ಸುಲ್ತಾನ್ಸ್ ಆಫ್ ಬಿಜಾಪುರಿಯಿಂದ ವಶಪಡಿಸ್ಕೊಳ್ಳೋಕ್ಕೆ ಪೋರ್ಚುಗೀಸ್ಗೆ ಕೃಷ್ಣದೇವರಾಯ ಅವರು ಹೆಲ್ಪ್ ಮಾಡಬೇಕು ಅನ್ನೋದು ಈ ಅಗ್ರಿಮೆಂಟ್ನ ಮೇಯ್ನ್ ರೂಲ್ ಆಗಿರುತ್ತೆ. ಅದ್ರ ಪರಿವಾಗಿ ವಾರ್ ಹಾರ್ಸಸ್ ಆಮೇಲೆ ಇರಿಗೇಷನ್ ಪ್ರಾಜೆಕ್ಟ್ಸ್ಗೆ ಪೋರ್ಚುಗೀಸರು ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಸೊ ಆವಾಗ ಕೃಷ್ಣದೇವರಾಯ ಆ್ಯಂಡ್ ಹಂಪಿಗೂ ಬಿಜಾಪುರ್ ಸುಲ್ತಾನೇಟ್ಸ್ಗೂ ಆಗ್ತಾ ಇರಲಿಲ್ಲ. ಸೊ ಆಬ್ವಿಯಸ್ಲಿ ಒಬ್ಬ ರಾಜನಿಗೆ ಇನ್ನೊಬ್ಬ ರಾಜ ಆಗಲ್ಲ ಅಂದಾಗ, ಇನ್ನೊಬ್ಬರು ಅವ್ನ ಸಪೋರ್ಟಿಗೆ ಬಂದಾಗ ಆಬ್ವಿಯಸ್ಲಿ ದೇ ವಿಲ್ ಸಪೋರ್ಟ್ ದಿ ಥರ್ಡ್ ಪರ್ಸನ್. ಸೊ ಆವಾಗ ಯಾರಾಗಿರ್ತಾನೆ ಸುಲ್ತಾನ್ ಆಫ್ ಬಿಜಾಪುರ್ ಅಂದರೆ ಯೂಸಫ್ ಆದಿಲ್ ಶಾ ಆಗಿರ್ತಾನೆ. ಅದರಿಂದ ಗೋವಾ ಪೋರ್ಚುಗೀಸ್ ವಶಕ್ಕೆ ಹೋಗುತ್ತೆ. ಸೊ ಇವನು ಅಷ್ಟೇ, ಆಲ್ಫೆನ್ಸೋ ಡಿ ಆಲ್ಬುಕರ್ಕ್ ಅಷ್ಟೇ, ಗೋವಾದಲ್ಲೇ ಸತ್ತೋಗ್ತಾವನು, ವಾಪಸ್ ಪೋರ್ಚುಗೀಸ್ ಹೋಗಲ್ಲ. ವಾಸ್ಕೋಡಗಾಮನು ಬಂದ ಕೊಚ್ಚಿನಲ್ಲಿ ಸತ್ತ, ಇವನು ಅಷ್ಟೇ ಗೋವಾದಲ್ಲಿ 1515 ಸತ್ತೋಗ್ತಾನೆ. ಸೊ ಗೋವಾ ಬಗ್ಗೆ ಒಂದಿಷ್ಟು ನೋಡ್ಕೋಗ್ಬೇಕಂದ್ರೆ 1961 ಗೋವಾ ಲಿಬರೇಷನ್ ಮೂಮೆಂಟ್ ಸ್ಟಾರ್ಟ್ ಆಗುತ್ತೆ. ಗೋವಾಯಿಂದ ಪೋರ್ಚುಗೀಸರು ಇಲ್ಲಿಂದ ಇರೋ ಜಾಗನೆಲ್ಲ ಖಾಲಿ ಮಾಡಬೇಕು ಅಂತ ಶುರು ಆಗುತ್ತೆ. ಸೊ ಅದಕ್ಕೆ ಫಾದರ್ ಆಫ್ ಗೋವಾ ಲಿಬರೇಷನ್ ಅಂತ ಕಾಲ್ ಮಾಡ್ತೀವಿ ನಾವು ಅಲ್ವಾ. ಕ್ರಿಸ್ಟಾಡೋ ಡಿ ಬ್ರಗಾನ್ಜಾ ಡಿ ಖುನ್ನಾ, ಹೀ ಈಸ್ ದಿ ಫಾದರ್ ಆಫ್ ಗೋವಾಸ್ ಲಿಬರೇಷನ್. ಆಯಿತಾ. 1961 ಆಪರೇಷನ್ ವಿಜಯ ನಡೆಯುತ್ತೆ. ಆಪರೇಷನ್ ವಿಜಯ ಇದ್ರ ಮುಖಾಂತರ ಇಂಡಿಯನ್ ಆರ್ಮಿ ಪೋರ್ಚುಗೀಸ್ ಅವ್ರನ್ನ
ಒದ್ದು ಆಚೆ ಓಡಿಸ್ತಾರೆ. ದಿಸ್ ಈಸ್ ಅಬೌಟ್ ಗೋವಾಸ್ ಲಿಬರೇಷನ್ ಇನ್ 1961, ಆಪರೇಷನ್ ವಿಜಯ, ಆ್ಯಂಡ್ ಕ್ರಿಸ್ಟಾವೋ ಬ್ರಂಗಾಝಡಿ ಕುನ್ನ, ಹಿ ಈಸ್ ದಿ ಫಾದರ್ ಆಫ್ ಗೋವಾಸ್ ಲಿಬರೇಷನ್. ಮುನ್ನಡೆಸಿದವರು, ಆವಾಗ ಏನೇನು ಹೋರಾಟ ನಡೀತಿತ್ತೋ ಅದನ್ನು ಮುನ್ನಡೆಸಿದವರು. ಸೊ ದಿಸ್ ಈಸ್ ಅಬೌಟ್ ಆಲ್ಫೆನ್ಸೋ ಡಿ ಆಲ್ಬುಕರ್ಕ್ ಅಲ್ವಾ, ಇವನ ಬಗ್ಗೆ ನೋಡಿದ್ವಿ. ಸೊ ನೆಕ್ಸ್ಟ್ ವೈಸ್ರಾಯ್ ಬಂದು ನೀನೋಡಾ ಕುನ್ನಾ. ನೀನೋಡಾ ಕುನ್ನಾನು ಇವನು ಮಿಕ್ಕಿದ ವೈಸ್ರಾಯ್ಸ್ ಅಷ್ಟು ಮೇನ್ ಏನಿರಲ್ಲ, ಬಟ್ ನಾವು ತಿಳ್ಕೊಂಡಿರ್ಬೇಕಷ್ಟೆ. ಸೊ ಇವನು 1528 1532ವರೆಗೂ ಇರ್ತಾನೆ. ಹೀ ಶಿಫ್ಟೆಡ್ ದಿ ಕ್ಯಾಪಿಟಲ್. ಆಲ್ಫೆನ್ಸೋ ಡಿ ಆಲ್ಬುಕರ್ಕ್ ಏನು ಮಾಡಿರ್ತಾನೆ, ಕ್ಯಾಪಿಟಲ್ನ ಕೊಚ್ಚಿನಲ್ಲಿ ಸ್ಥಾಪಿಸಿರ್ತಾನೆ ಅಲ್ವಾ. ವಿಚ್ ಈಸ್ ದಿ ಫಸ್ಟ್ ಪೋರ್ಚುಗೀಸ್ ಕ್ಯಾಪಿಟಲ್ ಇನ್ ಇಂಡಿಯಾ? ಕೊಚ್ಚಿನ್. ಸೊ ಅಲ್ಲಿಂದ ಗೋವಾಗೆ ಮೂವ್ ಮಾಡಿದವನು ನೀನೋಡಿ ಕುನ್ಹಾ. ಸ್ಯಾಂತೋಮ್, ಹೂಗ್ಲಿಲೆಲ್ಲ ಇವನು ಎಸ್ಟಾಬ್ಲಿಷ್ ಮಾಡ್ತಾರೆ, ಇನ್ನು ಟ್ರೇಡಿಂಗ್ ಸೆಂಟರ್ ಎಸ್ಟಾಬ್ಲಿಷ್ ಮಾಡ್ಕೊಳ್ಳೋ ಸ್ಟಾರ್ಟ್ ಮಾಡ್ತಾರೆ. ಸೊ ಇಷ್ಟೊತ್ತಿಗೆ ಆವಾಗಲೇ ಅವ್ರು ಎಸ್ಟಾಬ್ಲಿಷಿಗೆ ನಿಂತುಬಿಟ್ಟಿರ್ತಾರೆ. ಟ್ರೇಡಿಂಗ್ ಅನ್ನೋ ಮೈಂಡ್ಸೆಟ್ ಹೊಟ್ಟೋಗಿರುತ್ತೆ, ಸಾಮ್ರಾಜ್ಯ ಸ್ಥಾಪಿಸಬೇಕು ಅಂತಲೇ ಕೆಲಸ ಮಾಡ್ತಾ ಇರ್ತಾರೆ. ಸೊ ಇವಾಗ ಒಂದು ಇಂಪಾರ್ಟೆಂಟ್ ಇನ್ನೊಂದು ಪಾಯಿಂಟ್ ಅಂದರೆ 1632 ಹೂಗ್ಲಿನ ಇವನು ವಶಪಡಿಸ್ಕೊತಾನಲ್ವ ಇಲ್ಲಿ. ಅದಾಗಿ ಇನ್ನು 100 ವರ್ಷಕ್ಕೆ 1532ನಲ್ಲಿ ವಶಪಡಿಸ್ಕೊತಾನೆ. 1632ನಲ್ಲಿ ಶಹಜಹಾನ್, ಮುಘಲ್ನ ಸಾಮ್ರಾಟ ಶಹಜಹಾನು ಕಾಸಿಂ ಖಾನ್, ಅವನ ಕಮಾಂಡರ್ ಕಾಸಿಂ ಖಾನ್ಗೆ ಹೇಳಿ ಹೂಗ್ಲಿನ ಸೀಸ್ ಮಾಡಿಸ್ತಾನೆ. ಹೂಗ್ಲಿನ ವಾಪಸ್ಸು ಅವ್ರ ವಶಕ್ಕೆ ತಗೊತಾನೆ. ಸೊ ಆ್ಯಂಡ್ ಹಿ ವಿಲ್ ಇನಿಷಿಯೇಟ್ ರಿಲಿಜಿಯಸ್ ರಿಸ್ಟೋರೇಷನ್ ಪಾಲಿಸಿ. ದಿಸ್ ಇಸ್ ಇಂಪಾರ್ಟೆಂಟ್. ರಿಲಿಜಿಯಸ್ ರಿಸ್ಟೋರೇಷನ್ ಪಾಲಿಸಿ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಇದರಂದ್ರೆ ಅರ್ಥ ಏನಂದರೆ, ಯಾರ್ಯಾರು ಇವ್ರು ಪೋರ್ಚುಗೀಸ್ ಸೇರಿ ಯಾರ್ಯಾರನ್ನ ಕ್ರಿಶ್ಚಿಯನ್ಸಿಗೆ ಕನ್ವರ್ಟ್ ಮಾಡಿರ್ತಾರಲ್ವ, ಎಲ್ಲರೂ ಇಸ್ಲಾಂ ಆಗಲಿ ಹಿಂದೂ ಆಗಲಿ ಎಲ್ಲರನ್ನೂ ಕ್ರಿಶ್ಚಿಯನ್ಗೆ ಕನ್ವರ್ಟ್ ಮಾಡ್ತಾ ಇರ್ತಾರೆ. ಸೊ ರಿಲಿಜಿಯಸ್ ರಿಸ್ಟೋರೇಷನ್ ಪಾಲಿಸಿಯಿಂದ ಯಾರು ಯಾವ ರಿಲಿಜನ್ಗೆ ಹೋಗಬೇಕು ಅನ್ನೋ ಫ್ರೀಡಮ್ಮು ಅವ್ರು ತಗೋಬೋದು. ವಾಪಸ್ ಬದಲಾಯಿಸ್ಕೊಂಡಿರ್ತಾರೆ ಕ್ರಿಶ್ಚಿಯನ್ಗೆ, ವಾಪಸ್ ಅವ್ರ ರಿಲಿಜನ್ಗೆ ವಾಪಸ್ ಬರ್ಬೋದು ಅಂತ ರಿಲಿಜಿಯಸ್ ರಿಸ್ಟೋರೇಷನ್ ಪಾಲಿಸಿ ಅಂತ ಎಸ್ಟಾಬ್ಲಿಷ್ ಮಾಡ್ತಾರೆ. ಸೊ ನೆಕ್ಸ್ಟ್ ವೈಸ್ರಾಯ್ ನೋಡೋದಾದರೆ ಆಲ್ಫೆನ್ಸೋ ಡಿ ಸೌಜಾ ಈಸ್ ದಿ ಲಾಸ್ಟ್ ವೈಸ್ರಾಯ್, ಈಸ್ ದಿ ಲಾಸ್ಟ್ ಪ್ರಾಮಿನೆಂಟ್ ವೈಸ್ರಾಯ್ ಆಫ್ ಪೋರ್ಚುಗೀಸ್. ಸೊ ಇವನ ಕಾಲದಲ್ಲೇನೆ ಸೈಂಟ್ ಝಾವಿಯರ್ ಇಂಡಿಯಾಗೆ ಬರೋದು, ಓಕೆನಾ. ಹೀಸ್ ಬಾಡಿ ಪ್ರಿಸರ್ವ್ಡ್ ಅಟ್ ಬ್ಯಾಸಿಲಿಂಕಾ ಆಫ್ ಬ್ಯಾಮ್ ಜೀಸಸ್ ಅನ್ನೋ ಚರ್ಚಲ್ಲಿ ಇವನ ಬಾಡಿ, ಈಸ್ ಅ ಫೇಮಸ್ ಸೈಂಟ್ ಝಾವಿಯರ್ ಅನ್ನೋನು. ಯಾವ ಕಾಲದಲ್ಲಿ ಇಂಡಿಯಾಗೆ ಬಂದ ಅಂದರೆ ಅವಾಗ ಪೋರ್ಚುಗೀಸ್ ಅವರು ಇರ್ತಾರೆ. ಆಲ್ಫೆನ್ಸೋ ಡಿ ಸೌಜಾ ಅನ್ನೋನು ಆವಾಗ ವೈಸ್ರಾಯ್ ಆಗಿರ್ತಾನೆ, ಪೋರ್ಚುಗೀಸ್ ವೈಸರ್. ಆ ಕಾಲದಲ್ಲಿ ಬಂದ ಅಂತ ನಾವು ನೆನ್ಪಿಟ್ಕೊಳ್ಳೋಕೆ ಮಾತ್ರ ಈ ಪಾಯಿಂಟ್ ಮೆನ್ಷನ್ ಮಾಡಿರೋದು. ಸೊ ಇಲ್ಲಿ ನಮಗೆ ಖುಷಿಯಾಗೋ ಪಾಯಿಂಟ್ ಬರೋದು, ಫಸ್ಟ್ ವುಮೆನ್ ಟು ಫೇಸ್ ಪೋರ್ಚುಗೀಸ್, ಫಸ್ಟ್ ಕ್ವೀನ್ ಟು ಫೇಸ್ ಪೋರ್ಚುಗೀಸ್ ಯಾರು ಅಂದರೆ ನಮ್ಮ ರಾಣಿ ಅಬ್ಬಕ್ಕಾದೇವಿ. ಕನ್ನಡ ತುಳುನಾಡಿನ ರಾಣಿ ಅಬ್ಬಕ್ಕಾದೇವಿಯವರು ಮೊದಲ ಮಹಿಳೆ ಪೋರ್ಚುಗೀಸ್ ವಿರುದ್ಧ ಹೋರಾಡೋಕ್ಕೆ. ತುಂಬ ಪ್ರೌಡ್ ಆಗುತ್ತಲ್ಲ. ಫಸ್ಟ್ ಕ್ವೀನ್ ಟು ಫೇಸ್ ಪೋರ್ಚುಗೀಸ್, ರೂಲರ್ ಆಫ್ ಚೌತಾ ಡೈನಾಸ್ಟಿ. ಕ್ವೀನ್ ಅಬ್ಬಕ್ಕಾದೇವಿಯವರು ಚೌತಾ ಡೈನಾಸ್ಟಿ ರೂಲರ್ ಆಗಿರ್ತಾರೆ. ಚೌತಾ ಡೈನಾಸ್ಟಿಯ ಕ್ಯಾಪಿಟಲ್ ಯಾವುದು ಅಂದರೆ ಪುಟ್ಟಿಗೆ. ಎಲ್ಲಿ ಇದೆ ಅದು? ಅಬ್ಬಕ್ಕಾದೇವಿಯವರು ಎಲ್ಲಿ ರೂಲ್ ಆಗಿದ್ರು ಅಂದರೆ ತುಳುನಾಡು, ಇಲ್ಲಿನ ನಮ್ಮ ಕರಾವಳಿ ಭಾಗ ಏನಿದೆ ಅಲ್ಲಿನ ರಾಣಿ ಅಬ್ಬಕ್ಕಾದೇವಿಯವರು. ಅವರು ಶಿ ಈಸ್ ದಿ ಫಸ್ಟ್ ಕ್ವೀನ್ ಫ್ರಮ್ ಇಂಡಿಯಾ ಟು ಫೇಸ್ ಪೋರ್ಚುಗೀಸ್, ಓಕೆನಾ. ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಬರುತ್ತೆ, ಮುಘಲ್ ಎಂಪೈರ್ಗೆ ಮೊದಲು ಭೇಟಿ ಕೊಟ್ಟ ಯುರೋಪಿಯನರು ಯಾರು? ಹೂ ಇಸ್ ದಿ ಫಸ್ಟ್ ಯುರೋಪಿಯನ್ಸ್ ಟು ವಿಸಿಟ್ ಮುಘಲ್ಸ್ ಆರ್ ಹ್ಯಾವ್ ಅ ಡಯಲಾಗ್ ವಿತ್ ಮುಘಲ್ಸ್? ಸೊ ಎಲ್ಲರೂ ಆನ್ಸರ್ ಮಾಡೋದು ಬ್ರಿಟಿಷ್. ಸೊ ಇಟ್ಸ್ ನಾಟ್ ಅ ಬ್ರಿಟಿಷ್, ಪೋರ್ಚುಗೀಸಲ್ಲಿ ವಿಸಿಟ್ ಮಾಡಿರ್ತಾನೆ ಇವನು. ಇದನ್ನೆಲ್ಲ ಆಲ್ಫೆನ್ಸೋ ಡಿ ಸೌಜಾ, ಇವನು ಮುಘಲ್ ಎಂಪೈರ್ಗೆ ವಿಸಿಟ್ ಮಾಡಿರ್ತಾನೆ. ಸೊ ದಿ ಫಸ್ಟ್ ಯುರೋಪಿಯನ್ಸ್ ಟು ವಿಸಿಟ್ ಮುಘಲ್ ಎಂಪೈರ್ ಅಂದರೆ ದೇ ಆರ್ ನನ್ ಅದರ್ ದೆನ್ ಪೋರ್ಚುಗೀಸ್ ಅವರು. ಸೊ ಅಗೈನ್ ಎಲ್ಲ ಕಡೆ ಟ್ರೇಡ್ ಸೆಂಟರ್ ಎಸ್ಟಾಬ್ಲಿಷ್ ಮಾಡ್ತಾನೆ. ಆಗ್ರಾದಲ್ಲಿ, ಅಲಹಾಬಾದಲ್ಲಿ, ಹೂಗ್ಲಿಲಿ ಮುಘಲ್ ಪರ್ಮಿಷನ್ ತೊಗೊಂಡು ಟ್ರೇಡ್ ಸೆಂಟರ್ ಎಸ್ಟಾಬ್ಲಿಷ್ ಮಾಡ್ತಾನೆ. ಅದೇ ರೀಸನ್ ಇವನು ವಿಸಿಟ್ ಮಾಡಿರ್ತಾನೆ, ಮುಘಲ್ ಎಂಪೈರ್ಗೆ ಹೋಗ್ತಾನೆ, ಅವ್ರ ಹತ್ರ ಪರ್ಮಿಷನ್ ತೊಗೊಂಡು ಇಲ್ಲೆಲ್ಲ ಟ್ರೇಡ್ ಸೆಂಟರ್ ಮಾಡ್ಕೊತೀವಿ ಅಂತ ಟ್ರೇಡ್ ಸೆಂಟರ್ ಎಸ್ಟಾಬ್ಲಿಷ್ ಮಾಡ್ಕೋತಾರೆ. ಸೊ ಈ ಕೊಲೋನಿಯಲ್ ರೂಲ್ ಇದೆಯಲ್ಲ, ಇದು ಇರೋದೇನೇ ಈ ಥರ. ಸೊ ಬ್ರಿಟಿಷ್ ಆಗಿರ್ಬೋದು, ಪೋರ್ಚುಗೀಸ್ ಆಗಿರ್ಬೋದು, ಬಂದ ತಕ್ಷಣ ನಿಮಗೆ ಹೋರಾಟ ಮಾಡಿ ಅವ್ರ ಸಾಮ್ರಾಜ್ಯ ಸ್ಥಾಪನೆ ಮಾಡಿ ಎಲ್ಲ ಅವ್ರ ಕಂಟ್ರೋಲಿಗೆ ತೊಗೊಳ್ಳಲ್ಲ. ಫಸ್ಟು ಪರ್ಮಿಷನ್ ತೊಗೊತಾರೆ, ಫಸ್ಟು ಸ್ಟೆಪ್ ಬೈ ಸ್ಟೆಪ್ ಲೀಗಲಾಗಿ ಫಾಲೋ ಮಾಡಿಕೊಂಡು ಪರ್ಮಿಷನ್ ತೊಗೊಂಡು ಆಮೇಲೆ ಒಂದೊಂದೇ ಅವ್ರ ಕಂಟ್ರೋಲಿಗೆ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾವ ರಾಜರಿಗೆ ಯಾವ ರಾಜ ಆಗಲ್ಲ ಅನ್ನೋದನ್ನ ತಿಳ್ಕೊಂಡು ಅದ್ರ ಮುಖಾಂತರ ಅವರು ಸ್ಟ್ರಾಟಜಿನ ಮಾಡಿ ವಾರ್ ಮಾಡಿಸಿ ಅವರವ್ರ ಶೇರ್ಸ್ನ ತೊಗೊಳ್ಳೋ ಸ್ಟಾರ್ಟ್ ಮಾಡ್ತಾರೆ. ಇದೇ ಥರ ಮುಂದುವರಿತಾ ತುಂಬ ಬ್ರಿಟಿಷ್ ಬಂದಾಗ ನೋಡ್ತೀವಿ, ಅದು ತುಂಬ ಜಾಗನ ಬ್ರಿಟಿಷರು ಆಕ್ಯುಪೈ ಮಾಡ್ಕೊತಾರೆ.
ಸೊ ಆಲ್ಫಾನ್ಸೋ ಡಿ ಸೌಜಾ ಬಗ್ಗೆ ನೋಡಿದ್ವಿ. ಹೆಂಗೆ ಡೌನ್ಫಾಲ್ ಆಯಿತು ಅದು. ಪೋರ್ಚುಗೀಸ್ ಅವರು ಜಾಸ್ತಿ ಡಾಮಿನೇಟ್ ಮಾಡೋಕ್ಕಾಗಿಲ್ಲ. ಬ್ರಿಟಿಷ್ ಅವರು ಡಾಮಿನೇಟ್ ಮಾಡಿದ ರೇಂಜ್ಗೆ ಅವ್ರಿಗೆ ಡಾಮಿನೇಟ್ ಅಂತ ಟರ್ಮ್ ಬದಲು ಎಕ್ಸ್ಪ್ಲಾಯ್ಟ್. ಓಕೆ, ಸೊ ಡಾಮಿನೆಂಟ್ ಅಂತ ಅವ್ರ ಆಸ್ಪೆಕ್ಟಲ್ಲಿ ಇಟ್ ವಿಲ್ ಬಿ ಡಾಮಿನೇಟ್, ಬಟ್ ನಮ್ಮ ಆಸ್ಪೆಕ್ಟಲ್ಲಿ ಎಕ್ಸ್ಪ್ಲಾಯ್ಟ್. ಬ್ರಿಟಿಷರು ನಮ್ಮನ್ನ ಯಾವ ಥರ ಎಕ್ಸ್ಪ್ಲಾಯ್ಟ್ ಮಾಡಿದ್ರು ಅಷ್ಟು ಪೋರ್ಚುಗೀಸ್ ಮಾಡೋಕ್ಕೆ ಅವಕಾಶ ಸಿಕ್ಕಿಲ್ಲ. ಮಾಡೋ ಇಂಟೆನ್ಷನ್ ಇರಲಿಲ್ಲ ಅಂತಲ್ಲ, ಇತ್ತು, ಅವಕಾಶ ಸಿಕ್ಕಿಲ್ಲ. ಸೊ ವಾಟ್ ಈಸ್ ದಿ ರೀಸನ್ ಫಾರ್ ಡೌನ್ಫಾಲ್ ಆಫ್ ಪೋರ್ಚುಗೀಸ್ ಪವರ್ ಇನ್ ಇಂಡಿಯಾ? ಏನೇನು ರೀಸನ್ಸು, ಏನಕ್ಕೆ ಅವಕಾಶ ಸಿಕ್ಕಿಲ್ಲ ಅವ್ರಿಗೆ? ಇನ್ಕಾಂಪಿಟೆಂಟ್ ವೈಸರಾಯ್ಸ್ ಇನ್ ಲೇಟರ್ ಇಯರ್ಸ್. ಇವಾಗ 4 ವೈಸರಾಯ್ ಏನು ನೋಡಿದ್ವಿ, ಅದಾಗಿ ಆದಮೇಲೆ ಬಂದವರೆಲ್ಲ ಅಷ್ಟು ಪ್ರಾಮಿನೆಂಟ್ ಇರಲಿಲ್ಲ ಅವರು. 1580 ಪೋರ್ಚುಗೀಸು ಸ್ಪೇನ್ ಜೊತೆ ಮರ್ಜ್ ಆಗುತ್ತೆ. ಸೊ ಅವ್ರ ಇಂಟ್ರೆಸ್ಟು ಸ್ವಲ್ಪ ಆ ಕಡೆ ಕಾನ್ಸಂಟ್ರೇಟ್ ಆಗುತ್ತೆ, ಇಂಡಿಯಾ ಕಡೆ ಸ್ವಲ್ಪ ಕಾನ್ಸಂಟ್ರೇಷನ್ನ ಕಮ್ಮಿ ಮಾಡ್ಕೊತಾರೆ. ಅಷ್ಟರಲ್ಲಿ ಬ್ರಿಟಿಷರು ಇಲ್ಲಿ ಡಾಮಿನೇಟ್ ಮಾಡ್ತಾ ಇರ್ತಾರೆ. ಇಗ್ನೋರ್ಡ್ ಮರ್ಚೆಂಟ್ ಇಂಟ್ರೆಸ್ಟ್ ಆ್ಯಂಡ್ ಟ್ರೇಡ್ ಪಾಲಿಸೀಸ್. ಡಿಸ್ಕವರಿ ಆಫ್ ಬ್ರೆಜಿಲ್ ಶಿಫ್ಟೆಡ್ ಕೊಲೋನಿಯಲ್ ಫೋಕಸ್. ಬ್ರೆಜಿಲ್ನ ಕಂಡುಹಿಡಿತಾರೆ. ಸೊ ಇಲ್ಲೊಂದು ಪಾಯಿಂಟ್ ಹೇಳ್ಬೇಕು ನಿಮಗೆ. ಸ್ಟಾರ್ಟಿಂಗಲ್ಲಿ ಹೇಳಿದೆ ಗೊತ್ತಾ, ನೆನಪಿದೆಯಾ? ಸ್ಟಾರ್ಟಿಂಗಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಈ ಸ್ಲೈಡಲ್ಲಿ ಹೇಳಿದೆ. ಫಸ್ಟ್ ಸ್ಟೂಡೆಂಟು ಬಾರ್ತಲಿಯೋ ಡಿಯಾಸ್, ಸೆಕೆಂಡ್ ಸ್ಟೂಡೆಂಟು ವಾಸ್ಕೋ ಡ ಗಾಮಾ, ಥರ್ಡ್ ಸ್ಟೂಡೆಂಟ್ ಬಂದರು ಪೆಡ್ರೋ ಅಲ್ವಾರಾಸ್ ಕ್ಯಾಬ್ರಲ್. ಹೇಳ್ದೆ ಅಲ್ವಾ, ಇವನ ಬಗ್ಗೆ ಹೇಳಿದೆ ನಾನು. ಫಸ್ಟ್ ಅಟೆಂಪ್ಟ್ ಮಾಡಿದವನು ವಾಸ್ಕೋ ಡ ಗಾಮಾ, ಇವನ ಬಗ್ಗೆನೂ ಹೇಳಿದೆ. ಇಲ್ಲಿ ಅದು ಮಿಸ್ ಆಯಿತು. ಪೆಡ್ರೋ ಅಲ್ವಾರಾಸ್ ಕ್ಯಾಬ್ರಲ್ ಯಾರಪ್ಪ ಅಂದರೆ, ಅವನು 1500 ಇಂಡಿಯಾಗೆ ಬರ್ತಾನೆ. ಹೀ ಈಸ್ ದಿ ಸೆಕೆಂಡ್ ಪರ್ಸನ್ ಟು ವಿಸಿಟ್ ಇಂಡಿಯಾ ಆಫ್ಟರ್ ವಾಸ್ಕೋ ಡ ಗಾಮಾ. ವಾಸ್ಕೋ ಡ ಗಾಮನ ನಂತರ ಸೆಕೆಂಡ್ ಪರ್ಸನ್ ಪೋರ್ಚುಗೀಸೋನು ಇಂಡಿಯಾಗೆ ಬಂದಿದ್ಯಾರು ಅಂದರೆ, ಹೀ ಈಸ್ ಪೆಡ್ರೋ ಅಲ್ವಾರಾಸ್ ಕ್ಯಾಬ್ರಲ್. ಸೊ ಹೀ ಈಸ್ ದಿ ಒನ್ ಹೂ ಡಿಸ್ಕವರ್ಡ್ ಬ್ರೆಜಿಲ್. ಬ್ರೆಜಿಲ್ ಯಾರು ಡಿಸ್ಕವರ್ ಮಾಡಿದ್ದು? ಪೆಡ್ರೋ ಅಲ್ವಾರಾಸ್ ಕ್ಯಾಬ್ರಲ್ನೇ ಬ್ರೆಜಿಲ್ನ ಡಿಸ್ಕವರ್ ಮಾಡಿದ್ದು. ಓಕೆನಾ? ಸೊ ರೈಸಿಂಗ್ ಯುರೋಪಿಯನ್ ಕಾಂಪಿಟೇಷನ್, ಇದು ಮೆನ್ಷನ್ ಮಾಡಿದೆ ನಾನು. ಇವ್ರು ಮಾತ್ರ ಅಲ್ಲ, ಡಚ್ಚವ್ರು ಕೊಳ್ಳೆ ಹೊಡಿಯೋಕ್ಕೆ ಬಂದಿದ್ದರು, ಬ್ರಿಟಿಷವ್ರು ಕೊಳ್ಳೆ ಹೊಡಿಯೋಕ್ಕೆ ಬಂದಿದ್ದರು, ಫ್ರೆಂಚವ್ರು ಕೊಳ್ಳೆ ಹೊಡಿಯೋಕ್ಕೆ ಬಂದಿದ್ದರು. ಸೊ ಇಲ್ಲಿ ಇವ್ರಿಗೆ ಪೋರ್ಚುಗೀಸವ್ರಿಗೆ ಅಷ್ಟು ಆಪರ್ಚುನಿಟಿ ಸಿಗಲ್ಲ, ಬೇರೆ ಯುರೋಪಿಯನ್ಸು ಡಾಮಿನೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅವ್ರ ಮೇಯ್ನು ಬ್ಯಾಸಿನ್ ಆ್ಯಂಡ್ ಸ್ಯಾಲ್ಸೆಟ್ಟಿ ಏನು ಮೇಯ್ನ್ ಅವ್ರ ಪ್ಲೇಸಸ್ ಇರುತ್ತೆ ಪೋರ್ಚುಗೀಸ್ಗೆ, ಅದನ್ನು ನಮ್ಮ ಮರಾಠದ ಬಾಜಿರಾವ್, 1ನೇ ಬಾಜಿರಾವ್ ಅವರು ಆಕ್ಯುಪೈ ಮಾಡ್ಕೊತಾರೆ. ಸೊ ದಟ್ ವಿಲ್ ಬಿ ಅ ಬಿಗ್ ಡೌನ್ಫಾಲ್. ಇದೆರಡು ಆಕ್ಯುಪೈ ಮಾಡ್ಕೊಂಡ ತಕ್ಷಣ ಹಲವಾರು ಕಂಟ್ರೋಲ್ನ ಪೋರ್ಚುಗೀಸವ್ರು ಕಳ್ಕೊತಾರೆ. ದಟ್ ವಿಲ್ ಬಿ ಅ ವೆರಿ ಬಿಗ್ಗೆಸ್ಟ್ ಡೌನ್ಫಾಲ್ ಅವ್ರಿಗೆ. ಸೊ ಬ್ಯಾಟಲ್ ಆಫ್ ಸ್ವಾಲಿ, ದಿಸ್ ಈಸ್ ಇಂಪಾರ್ಟೆಂಟ್, ತುಂಬ ಇಂಪಾರ್ಟೆಂಟ್ ಇದು. ಪೋರ್ಚುಗೀಸವರು ತಮ್ಮ ಪ್ರಾಬಲ್ಯ, ಭಾರತದ ಮೇಲೆ ಪ್ರಾಬಲ್ಯವನ್ನು ಯಾವಾಗ ಕಳ್ಕೊಂಡ್ರು, ಯಾವ ಯುದ್ಧದ ಮುಖಾಂತರ ಕಳ್ಕೊಂಡ್ರು ಅಂತ ಕೇಳಿದ್ರೆ ಬ್ಯಾಟಲ್ ಆಫ್ ಸ್ವಾಲಿ 1612 ಸ್ವಾಲಿ ಕದನ ನಡೆಯುತ್ತೆ. ಓಕೆನಾ? ಇದರಲ್ಲಿ ಬ್ರಿಟಿಷವರು ಪೂರ್ತಿ ಹೊಸ್ಕಾಕ್ಬಿಡ್ತಾರೆ ಪೋರ್ಚುಗೀಸವ್ರನ್ನ. ಪೋರ್ಚುಗೀಸವ್ರನ್ನ ಮುಗಿಸಿ ಬರೀ ಟ್ರೇಡಿಂಗ್ಗೆ ಪೋರ್ಚುಗೀಸವ್ರನ್ನ ಲಿಮಿಟ್ ಮಾಡ್ತಾರೆ. ಅವ್ರು ಏನು ಆಕ್ಯುಪೈ ಇಲ್ಲ, ಏನು ಸಾಮ್ರಾಜ್ಯ ಕಟ್ಟೋಂಗಿಲ್ಲ, ಏನೂ ಇಲ್ಲ. ಪೋರ್ಚುಗೀಸವ್ರು ಬರಬೇಕು, ಟ್ರೇಡ್ ಮಾಡ್ಕೊಬೇಕು, ವಾಪಸ್ ಹೋಗಬೇಕು. ಆ ಥರ ಕಂಪ್ಲೀಟು ಪೋರ್ಚುಗೀಸವ್ರನ್ನ ಸೋಲಿಸಿ ಬ್ಯಾಟಲ್ ಆಫ್ ಸ್ವಾಲಿಲಿ ಬ್ರಿಟಿಷವರು ಪೋರ್ಚುಗೀಸವ್ರನ್ನ ಎಂಡ್ ಮಾಡ್ತಾರೆ. ಬಟ್ ಟ್ರೇಡಿಂಗ್ ನಡೀತಾನೆ ಇರುತ್ತೆ. ಸೊ ನೆಕ್ಸ್ಟ್ ನೋಡೋದಾದರೆ, ಡೌನ್ಫಾಲ್ ಆಗೋಯ್ತು, ಪೋರ್ಚುಗೀಸ್ ಬಿಟ್ಟು ಹೋದರು. ಏನೇನು ಇಂಪ್ಯಾಕ್ಟ್ ಮಾಡಿದ್ರು ಇಂಡಿಯಾಗೆ. ಸೊ ಯಾರೇ ಯುರೋಪಿಯನ್ ಬಂದೋದ್ರೂ ಹೊರಗಡೆಯಿಂದ ಏನಾದ್ರು ಒಂದು ಇಂಪ್ಯಾಕ್ಟ್ ಮಾಡಿ ಹೋಗ್ತಾರಲ್ಲ, ಅಷ್ಟು ವರ್ಷ ಇದ್ದರು. ಎಷ್ಟು ವರ್ಷ ಇದ್ದರು? 450 ವರ್ಷ ಇದ್ದರು ಪೋರ್ಚುಗೀಸವರು ನಮ್ಮ ದೇಶದಲ್ಲಿ. 1400s ಬಂದವರು 1961ವರೆಗೂ ಗೋವಾ ಡಿಯು ಬಿಡಲ್ಲ ಅಂದ್ಕೊಂಡು ಕೂತಿದ್ರು. ನಾವೇ ಆಪ್ರೇಷನ್ ವಿಜಯ ಮಾಡಿ ಓಡಿಸೋರ್ಗು ಕೂತ್ಕೊಂಡಿದ್ರು. ಇಷ್ಟು ವರ್ಷ ಇದ್ದಾರೆ ಅಂದಮೇಲೆ ನಮ್ಮ ದೇಶದ ಮೇಲೆ ಏನಾದರೂ ಒಂದು ಇಂಪ್ಯಾಕ್ಟ್ ಆಗಿರಬೇಕಲ್ಲ. ಏನು ಇಂಪ್ಯಾಕ್ಟ್ ಆಗಿದೆ ಅನ್ನೋದನ್ನ ತಿಳ್ಕೊಂಡು ಹೋಗೋಣ. ಸೊ ಕೋರ್ಸಸ್ ಆನ್ ದಿ ವೆಸ್ಟ್ ಕೋಸ್ಟ್ ಆಫರ್ಡ್ ಇನ್ ಲೋಕಲ್ ಲ್ಯಾಂಗ್ವೇಜಸ್. ತುಂಬ ಕೋರ್ಸಸ್ ಏನೇನಿಷ್ಟು ವೆಸ್ಟಲ್ಲಿದ್ದ ಹಲವಾರು ಕೋರ್ಸಸ್ ಇರುತ್ತಲ್ಲ, ಸೊ ಅದನ್ನೆಲ್ಲ ಎಜುಕೇಷನ್ ಪರ್ಸ್ಪೆಕ್ಟಿವ್ ಲೋಕಲ್ ಲ್ಯಾಂಗ್ವೇಜಲ್ಲಿ ಆಫರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಎಂಫಾಸಿಸ್ ಆನ್ ನ್ಯಾವಲ್ ಪವರ್ ಆ್ಯಂಡ್ ಮ್ಯಾರಿಟೈಮ್ ಟ್ರೇಡ್ ರೂಟ್ಸ್, ಆಬ್ವಿಯಸ್ಲಿ. ಇಂಟ್ರೊಡ್ಯೂಸ್ ಸೆವರಲ್ ಕ್ರಾಪ್ಸ್ ಟು ಇಂಡಿಯಾ. ತುಂಬ ಕ್ರಾಪ್ಸು ಪೋರ್ಚುಗೀಸಿಂದ ಇಂಡಿಯಾಗೆ ಇಂಟ್ರೊಡ್ಯೂಸ್ ಆಯಿತು. ಯಾವ್ದ್ಯಾವುದು? ಟೊಮ್ಯಾಟೊ, ಚಿಲ್ಲಿ, ಕ್ಯಾಶು, ಪಪಾಯ, ಇದೆಲ್ಲ ಇರಲಿಲ್ಲ ಅಂತಲ್ಲ. ದೇ ಹ್ಯಾವ್ ಇಂಟ್ರೊಡ್ಯೂಸ್ಡ್ ಇಟ್ ಆ್ಯಂಡ್ ಗೇವ್ ಪ್ರಿಯಾರಿಟಿ ಅಂತಷ್ಟೇ. ಆ್ಯಂಡ್ ಟೊಬ್ಯಾಕೊ. ಸೊ ಪ್ರೊಮೋಟೆಡ್ ಆರ್ನಿಥಾಲಜಿ, ಬರ್ಡ್ ರಿಸರ್ಚ್ನ ಪ್ರಮೋಟ್ ಮಾಡಿದ್ರು. ಹೂ ಆರ್ ದಿ ಯುರೋಪಿಯನ್ಸ್ ಹೂ ಪ್ರೊಮೋಟೆಡ್ ಬರ್ಡ್ ರಿಸರ್ಚ್ ಆರ್ ಆರ್ನಿಥಾಲಜಿ ಇನ್ ಇಂಡಿಯಾ ಅಂತ ಕೇಳಿದ್ರೆ ದೇ ಆರ್ ನಥಿಂಗ್ ಬಟ್ ಪೋರ್ಚುಗೀಸ್. ಅಗೇನ್
ಪೋರ್ಚುಗೀಸ್ ಅಂತ ಆನ್ಸರ್ ಬರುತ್ತೆ. ಸೊ ತುಂಬ ಈ ಕ್ವಶನ್ಸ್ ಏನೇನು ಡಿಸ್ಕಸ್ ಮಾಡಿದ್ದೀವಿ ಪೋರ್ಚುಗೀಸ್ ಆನ್ಸರ್ ಇರುತ್ತೆ, ಅದಕ್ಕೆ ನೆನ್ಪಿಟ್ಕೊಂಡು ನಾವು ಮಾಡಬೇಕಾಗುತ್ತೆ. ಹೂ ಇಸ್ ದಿ ಫಸ್ಟ್ ಟು ವಿಸಿಟ್ ಮುಘಲ್ ಎಂಪೈರ್? ಪೋರ್ಚುಗೀಸ್. ಹೂ ಇಸ್ ದಿ ಫಸ್ಟ್ ಟು ಪ್ರಮೋಟ್ ಆರ್ನಿಥಾಲಜಿ ಇನ್ ಇಂಡಿಯಾ? ದಟ್ ಈಸ್ ಆಲ್ಸೋ ಪೋರ್ಚುಗೀಸ್. ಕರೆಕ್ಟ್ ಅಲ್ವಾ? ಹೂ ಇಸ್ ದಿ ಫಸ್ಟ್ ಟು ಬ್ಯಾನ್ ಸತಿ ಇನ್ ದಿ ರೀಜನ್ಸ್ ಆಫ್ ಇಂಡಿಯಾ? ದಟ್ ಈಸ್ ಆಲ್ಫೆನ್ಸೋ ಡಿ ಆಲ್ಬುಕರ್ಕ್. ಅಗೇನ್ ಹಿ ಈಸ್ ಅ ಪೋರ್ಚುಗೀಸ್ ಕಿಂಗ್. ಸೊ ನೆಕ್ಸ್ಟ್ ಬಂದು ಇಂಟ್ರೊಡ್ಯೂಸ್ ಪೋರ್ಚುಗೀಸ್ ವರ್ಡ್ಸ್. ಪೋರ್ಚುಗೀಸ್ನ ಕೆಲವು ಪದಗಳನ್ನ ಇಂಡಿಯನ್ ಲ್ಯಾಂಗ್ವೇಜಸ್ಗೆ ಇಂಟ್ರೊಡ್ಯೂಸ್ ಮಾಡಿದ್ರು. ಪದಗಳು ಯಾವುದಂದರೆ ಟವಲ್, ಪೋರ್ಚುಗೀಸಲ್ಲಿ ಇವರಿಗೆ ಟಾವ್ಲಿಯೋ ಅಂತಾರೆ, ಅದೇ ನಾವು ಟವಲ್ ಅಂತ ಕರಿತೀವಿ ಅಲ್ವಾ. ನೆಕ್ಸ್ಟ್ ಬಂದು ಕಾರ್ಟಿಯೇಜ್, ಕಾರ್ಟ್ರಿಡ್ಜ್ ಅಂತ ಇದನ್ನಲ್ವಾ ಇಂಗ್ಲೀಷಲ್ಲಿ ಕಾರ್ಟ್ರಿಡ್ಜ್ ಅಂತ ಕರಿತೀವಿ. ಕಾರ್ಟಿಯೇಜ್ ಅಂತ ಪೋರ್ಚುಗೀಸ್ನ ಪದ, ಅದು ಟಾವ್ಲಿಯೋನ ಟವಲ್. ಕಾಸ್ಟ್, ಕ್ಯಾಸ್ಟ್ ಅನ್ನೋ ಪದ ಅವ್ರೂ ಕಾಸ್ಟ್ ಅಂತಲೇ ಪೋರ್ಚುಗೀಸ್ ಅವರು ಟರ್ಮ್ ಮಾಡೋದದ್ದು. ಸೊ ಇಷ್ಟು ಬಂದು ಪೋರ್ಚುಗೀಸವರು ನಮ್ಮ ದೇಶಕ್ಕೆ ಯಾವ ಥರ ಬಂದರು, ಏನೇನು ಮಾಡಿದ್ರು, ಏನೇನು ಲೂಟಿ ಮಾಡ್ಕೋದ್ರು, ಏನೇನು ಇಂಪ್ಯಾಕ್ಟ್ ಮಾಡಿದ್ರು, ಯಾವ ವೈಸರಾಯ್ಸ್ ಬಂದರು, ಯಾವ ಥರ ಅವರ ಡೌನ್ಫಾಲ್ ಆಯಿತು ಅಂದರೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನೋಡ್ಕೋಗಿದ್ದೀವಿ. ನಮ್ಮ ಇನ್ಸ್ಟಿಟ್ಯೂಟ್ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ನೋಟ್ಸಲ್ಲಿ ಇನ್ನೂ ಡೆಪ್ತಾಗೆ ನಿಮಗೆ ಪ್ರಿಲಿಮ್ಸ್ಗೆ ಸಂಬಂಧಪಟ್ಟಿದ್ದ ಕ್ವಶನ್ಸು, ಮೇನ್ಸ್ ಆಸ್ಪೆಕ್ಟಿವ್ ಕ್ವಶನ್ಸು ಫುಲ್ಲು ಡೆಪ್ತಲ್ಲಿ ನಿಮಗೆ ಅನಾಲಿಸಿಸ್ ಇರುತ್ತೆ. ಸೊ ನೆಕ್ಸ್ಟ್ ಬಂದರೆ ಇಟ್ಸ್ ಅಬೌಟ್ ಅವರ್ ಯು ಪಿ ಎಸ್ ಸಿ ನೆಕ್ಸ್ಟ್ ಬ್ಯಾಚ್. ಸೊ ಯು ಪಿ ಎಸ್ ಸಿ ನೆಕ್ಸ್ಟ್ ಬ್ಯಾಚ್ ಇನ್ನೇನು ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. ಒನ್ ಬ್ಯಾಚ್ಗೆ 70 ಮೆಂಬರ್ಸ್ ಮಾತ್ರ ಅಲೋ ಇರುತ್ತೆ. ಸೊ ಇಲ್ಲಿ ನಿಮಗೆ ಆನ್ಲೈನ್ ಆ್ಯಂಡ್ ಆಫ್ಲೈನ್, ಆನ್ಲೈನಲ್ಲೂ ನೀವು ಎನ್ರೋಲ್ ಮಾಡ್ಕೋಬೋದು, ನಿಮಗೆ ಲಾಗಿನ್ ಕ್ರೆಡೆನ್ಷಿಯಲ್ಸ್ ಇರುತ್ತೆ, ವೀಡಿಯೋಸ್ ನೋಡ್ಬೋದು. ಇಲ್ಲ ಅಂದರೆ ನಮ್ಮ ಇನ್ಸ್ಟಿಟ್ಯೂಟ್ಸ್ಗೆ ಬಂದು ಆಫ್ಲೈನ್ ಕ್ಲಾಸಸ್ ಕೂಡ ನೀವು ಕೇಳ್ಬೋದು. 35 ಟೆಸ್ಟ್ ಸೀರೀಸ್ ಪ್ರೊವೈಡ್ ಮಾಡ್ತಾಯಿದ್ದೀವಿ. 1-to-1 ಮೆಂಟರ್ಶಿಪ್ ಇರುತ್ತೆ. ಸೊ ನಿಮ್ಮ ಕರೆಂಟ್ ಅಫೇರ್ಸ್ ಮ್ಯಾಗ್ಝಿನ್ ಫ್ರೀಯಾಗಿ ಅವೈಲಬಲ್ ಇರುತ್ತೆ. ಸೊ ಇದರ ಸದುಪಯೋಗ ಪಡ್ಕೊಬೋದು ನೀವು. ಸೊ ಇದು ಬಂದು ಇವತ್ತಿನ ಕ್ಲಾಸ್. IAS ಜ್ಞಾನಿಯಿಂದ ಯು ಪಿ ಎಸ್ ಸಿ ಇನಿಷಿಯೇಟಿವಲ್ಲಿ ಹಿಸ್ಟ್ರಿ ಹಡಲ್ ಅನ್ನೋ ಸೀರೀಸಲ್ಲಿ ಇವತ್ತು ಮೊದಲನೇ ಎಪಿಸೋಡ್ನ ನೋಡ್ಕೊಬಂದಿದ್ದೀವಿ. ನೆಕ್ಸ್ಟ್ ಎಪಿಸೋಡ್ ಬಂದು ಇಟ್ ವಿಲ್ ಬಿ ಅಬೌಟ್ ಅದರ್ ಯುರೋಪಿಯನ್ಸ್. ಪೋರ್ಚುಗೀಸ್ ಆದಮೇಲೆ ಯಾರ್ಯಾರು ಬಂದರು ಅಂತ, ಡಚ್ ಅವ್ರು ಬರ್ತಾರೆ, ಬ್ರಿಟಿಷ್ ಅವ್ರು ಬರ್ತಾರೆ, ಫ್ರೆಂಚ್ ಅವ್ರು ಬರ್ತಾರೆ. ಸೊ ಆ ಥರ ಪಾರ್ಟ್ ಬೈ ಪಾರ್ಟ್ ವೀಡಿಯೋಸ್ ನಾವು ನೋಡ್ಕೋಗ್ತೀವಿ. ಸೊ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಆ್ಯಂಡ್ ಯು ಪಿ ಎಸ್ ಸಿ ಕೋರ್ಸ್ ರಿಲೇಟೆಡ್ ಏನಾದ್ರು ಇನ್ಫಾರ್ಮೇಷನ್ ಬೇಕಂದರೆ ಯು ಕ್ಯಾನ್ ಗಿವ್ ಕಾಲ್ ಟು ಹರ್ಸ್ ಆರ್ ಯು ಕ್ಯಾನ್ ವಿಸಿಟ್ ಅವರ್ ಇನ್ಸ್ಟಿಟ್ಯೂಟ್. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಗುಡ್ ಬೈ.